ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವಾಸೆ. ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವಾಸೆ. ರಣಭೇರಿ ಕಹಳೆಗಳ ಘನಘೋರ ಘರ್ಜನೆಗೆ ನಲಿದು ನರ್ತಿಸಿ ಹೋರಾಡುವಾಸೆ. ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವಾಸೆ. ಮಾನವತೆಯುದ್ಧಾರ ಮಾತೃವೈಭವಕ್ಕಾಗಿ ಬೆವರು ನೆತ್ತರ ಸುರಿಸಿ ದುಡಿಯುವಾಸೆ. ಮಾನವತೆಯುದ್ಧಾರ ಮಾತೃವೈಭವಕ್ಕಾಗಿ ಬೆವರು ನೆತ್ತರ ಸುರಿಸಿ ದುಡಿಯುವಾಸೆ. ದೇಶಹಿತ ಧರ್ಮಹಿತ ಸರ್ವಜಗಹಿತಕ್ಕಾಗಿ ದೇಶಹಿತ ಧರ್ಮಹಿತ ಸರ್ವಜಗಹಿತಕ್ಕಾಗಿ ಕಲಿತ ನದಿ ಕಾದಾಡಿ ಮಡಿಯುವಾಸೆ. ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವಾಸೆ. ಸವ್ಯಸಾಚಿಯ ತೆರದಿ ದಿವ್ಯಾಸ್ತ್ರಗಳ ಪಡೆದು ಮರಳಿ ಕುರುಕ್ಷೇತ್ರದೊಳು ನಿಲ್ಲುವಾಸೆ. ಸವ್ಯಸಾಚಿಯ ತೆರದಿ ದಿವ್ಯಾಸ್ತ್ರಗಳ ಪಡೆದು ಮರಳಿ ಕುರುಕ್ಷೇತ್ರದೊಳು ನಿಲ್ಲುವಾಸೆ. ಭೋರ್ಗರೆವ ಪಾಂಚಜನ್ಯದ ರಣಘೋಷವನು ಭೋರ್ಗರೆವ ಪಾಂಚಜನ್ಯದ ರಣಘೋಷವನು ಭೂಮಂಡಲದಿ ಬಿತ್ತರಿಸುವಾಸೆ. ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವಾಸೆ. ಧ್ಯೇಯದೇವನ ಪದದಿ ಅರ್ಚನೆಯ ಹೂವಾಗಿ ಧನ್ಯತೆಯ ಸಂತೃಪ್ತಿ ಪಡೆಯುವಾಸೆ. ಧ್ಯೇಯದೇವನ ಪದದಿ ಅರ್ಚನೆಯ ಹೂವಾಗಿ ಧನ್ಯತೆಯ ಸಂತೃಪ್ತಿ ಪಡೆಯುವಾಸೆ. ವ್ಯಕ್ತಿಗತ ಮಾನಾಪಮಾನಗಳ ಬದಿಗಿರಿಸಿ ವ್ಯಕ್ತಿಗತ ಮಾನಾಪಮಾನಗಳ ಬದಿಗಿರಿಸಿ ಭಾರತೀಯ ಅಡಿಯ ಹುಡಿಯಾಗುವಾಸೆ. ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವಾಸೆ. ರಣಭೇರಿ ಕಹಳೆಗಳ ಘನಘೋರ ಗರ್ಜನೆಗೆ ನಲಿದು ನರ್ತಿಸಿ ಹೋರಾಡುವಾಸೆ. ನಲಿದು ನರ್ತಿಸಿ ಹೋರಾಡುವಾಸೆ. ನಲಿದು ನರ್ತಿಸಿ ಹೋರಾಡುವಾಸೆ. ಸೇವೆಯೆಂಬ ಯಜ್ಞ
ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಎಲ್ರಿಗೂ ನಮಸ್ಕಾರ. ಈ ಒಂದು ಅವಿಶ್ರಾಂತ ಧ್ಯೇಯಜೀವಿ ಮೈಚಾ ಜಯದೇವ್ ಬದುಕು ಮತ್ತು ನೆನಪು ಈ ಪುಸ್ತಕದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಂಪನ್ನರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಿ ವೇದಿಕೆ ಮೇಲಿರುವ ಹಿರಿಯರ ಪರಿಚಯ ಮಾಡುವಂಥ ಸೌಭಾಗ್ಯ ನನ್ನದು. ಈ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಶ್ರೀ ಕ್ಷೇತ್ರ ಸುತ್ತೂರಿನ ಜಗದ್ಗುರು ಶ್ರೀ ವೀರಸಿಂಹಾಸನ ಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು 10ನೇ ಶತಮಾನದಲ್ಲಿ ಕರ್ನಾಟಕದ ಮೈಸೂರು ಜಿಲ್ಲೆಯ ಸುತ್ತೂರಿನಲ್ಲಿ ಸ್ಥಾಪಿಸಲಾದ ಶ್ರೀ ಸುತ್ತೂರು ಮಠದ 24ನೇ ಪೀಠಾಧಿಪತಿಗಳು. 1980ರಲ್ಲಿ ತಮ್ಮ 29 ವರ್ಷದ ವಯಸ್ಸಿನಲ್ಲಿ ಪೀಠವನ್ನು ವಹಿಸಿಕೊಂಡು ಪರಮಪೂಜ್ಯರು ಈ ಮಠದ ಮೂಲಕ ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಪರಮಪೂಜ್ಯರು ದಿವಂಗತ ಮೈಚಾ ಜಯದೇವರನ್ನು ಬಹಳ ಹತ್ತಿರದಿಂದ ಬಲ್ಲವರು ಹಾಗೂ ಅನೇಕ ವರ್ಷಗಳಿಂದ ನಮ್ಮೊಂದಿಗೆ ನಮ್ಮೆಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಆಶೀರ್ವದಿಸ್ತಾ ಹರಿಸ್ತಾ ಬಂದಿರೋರು. ಪರಮಪೂಜ್ಯರ ಚರಣಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ.
ಮಾನನೀಯ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರು, ದತ್ತಾಜಿ ಎಂದೇ ಸಂಘ ಪರಿವಾರ ವಲಯದಲ್ಲಿ ಚಿರಪರಿಚಿತರಾಗಿರುವ ದತ್ತಾತ್ರೇಯ ಹೊಸಬಾಳೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಅಖಿಲ ಭಾರತದ ಸರಕಾರಿವಾರು. 1978ರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ABVP ಪೂರ್ಣಾವಧಿ ಕಾರ್ಯಕರ್ತರಾದ ದತ್ತಾಜಿಯವರು ಸಂಘದ ಅಖಿಲ ಭಾರತೀಯ ಸಹಬೌದ್ಧಿಕ್ ಪ್ರಮುಖ್ ಸಹ ಸರ್ಕಾರ್ಯವಾಹ ಸೇರಿದಂತೆ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ 2021ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಕಾರ್ಯವರಾಗಿ ದೇಶ ವಿದೇಶಗಳಲ್ಲಿ ನಡೆಸುತ್ತಿರುವ ಎಲ್ಲ ನಮ್ಮ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ನಿರಂತರ ಅಧ್ಯಯನಶೀಲ ಪ್ರವೃತ್ತಿ, ಉಪನ್ಯಾಸ ಸಂವಾದಗಳ ಮೂಲಕ ವೈಚಾರಿಕ ವಲಯದಲ್ಲಿ ಪ್ರಸಿದ್ಧರು. 1975 ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು ವಿರೋಧಿಸಿ ಹೋರಾಡಿ ಮೀಸಾ ಅನ್ವಯ 2 ವರ್ಷಗಳ ಕಾಲ ಮೈಚಾ ಜಯದೇವರೊಂದಿಗೆ ಸೆರೆವಾಸವನ್ನು ಅನುಭವಿಸಿದವರು. ಹೀಗೆ ಜಯದೇವರವರ ನಿಕಟ ಒಡನಾಟ ಹೊಂದಿರುವ ದತ್ತಾಜಿಯವರು ಇಂದು ಪುಸ್ತಕದ ಕುರಿತು ಮಾತಾಡಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಪುಸ್ತಕವನ್ನು ನಿರ್ಮಾಣ ಮಾಡೋದರಲ್ಲಿ ಇಬ್ಬರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಶ್ರೀಯುತ ಬಾಬು ಕೃಷ್ಣಮೂರ್ತಿಯವರು ಇಲ್ಲಿದ್ದವರಿಗೆಲ್ಲರಿಗೂ ಚಿರಪರಿಚಿತರು. ಅವರು ಸಾಹಿತ್ಯ, ಪತ್ರಿಕೋದ್ಯಮ ಈ ಎರಡೂ ಕ್ಷೇತ್ರಗಳಲ್ಲಿ ಚಿರಪರಿಚಿತರು. ಮೈಚಾ ಜಯದೇವರವರ ನಿಕಟ ಸಂಪರ್ಕದಿಂದ ಹೊಂದಿದಂಥವರು. ರಾಷ್ಟ್ರೋತ್ಥಾನ ಸಾಹಿತ್ಯ ಹೊರತಂದ ಪ್ರತಿಷ್ಠಿತ ಅಜೇಯ, ಅದಮ್ಯ, ರುಧಿರಾಭಿಷೇಕ ಮುಂತಾದ ಹಲವು ಪುಸ್ತಕಗಳ ಲೇಖಕರೂ ಹೌದು. ಮಕ್ಕಳ ಪುಸ್ತಕಗಳು ಸೇರಿದಂತೆ ಈವರೆಗೆ 25ಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ತಮ್ಮ ಸಾಹಿತ್ಯ ಹಾಗೂ ಪತ್ರಿಕಾ ಬರವಣಿಗಾಗಿ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್, ಪಂಪ ಪ್ರಶಸ್ತಿ ಸೇರಿದಂತೆ 10 ಪ್ರಶಸ್ತಿಗಳು ಶ್ರೀಯುತರಿಗೆ ಅರಸಿ ಬಂದಿದೆ. ಇದೀಗ ಲೋಕಾರ್ಪಣೆಗೊಳ್ಳುತ್ತಿರುವ ಅವಿಶ್ರಾಂತ ಜಯಜೀವಿ ಮೈಚಾ ಜಯದೇವ್ ಬದುಕು ನೆನಪು ಪುಸ್ತಕದ ಲೇಖಕರಾದ ಶ್ರೀ ಬಾಬು ಕೃಷ್ಣಮೂರ್ತಿಯವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಬೇಳೂರು ಸುದರ್ಶನ ಇವರು ಸಹ ಈ ಪುಸ್ತಕದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಶ್ರೀಯುತ ಬೇಳೂರು ಸುದರ್ಶನ್ ಅವರು ಕಾಲೇಜು ವಿದ್ಯಾರ್ಥಿ ಇದ್ದಾಗಲೇ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು, ನಂತರ ರಾಷ್ಟ್ರೋತ್ಥಾನದಲ್ಲಿಯೂ ನಮ್ಮ ಅಧ್ಯಯನ ವೇದಿಯಲ್ಲಿ ಒಂದಷ್ಟು ಕಾಲ ಸೇವೆಯನ್ನು ಸಲ್ಲಿಸಿದರು. ಕನ್ನಡ ಪತ್ರಿಕಾ ಕ್ಷೇತ್ರ, ಮಾಹಿತಿ ತಂತ್ರಜ್ಞಾನ, ಮುಕ್ತ ಜ್ಞಾನ ಪ್ರಸರಣೆ, ಬರವಣಿಗೆ, ಆಡಳಿತ, ಸಮಾಜ ಸೇವೆ ಹೀಗೆ ಹಲವು ಮುಖಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಭಾರತ ಸರ್ಕಾರದ ಭಾರತೀಯ ಭಾಷೆಗಳ ಬೃಹತ್ ಮುಕ್ತ ಜ್ಞಾನ ಅಂತರ್ಜಾಲ ತಾಣವಾದ ಭಾರತವಾಣಿ ಹಾಗೂ ಕನ್ನಡದ ಅತಿದೊಡ್ಡ ಅಂತರ್ಜಾಲ ಜ್ಞಾನಕೋಶವಾದ ಕಣಜ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾದ್ದು. ಮುಖ್ಯಮಂತ್ರಿಗಳ ಆಡಳಿತ ಸಲಹಾಗಾರರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಕಾಲೇಜು ದಿನಗಳಿಂದಲೂ ಸಂಘದ ಪರಿಚಿತರಾಗಿ ಅವರು ಅನೇಕ ರೀತಿಯ ತಮ್ಮನ್ನು ತಾವು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀ ಬೇಳೂರು ಸುದರ್ಶನ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮದೇ ಪರಿಷತ್ತಿನ ಅಧ್ಯಕ್ಷರು, ಚಾಣಕ್ಯ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಆದ ಶ್ರೀಯುತ MP ಕುಮಾರ್ ಅವರಿದ್ದಾರೆ. MP ಕುಮಾರ್ ಅವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿಯೂ 3 ಜನ ಮೊದಲನೇ ಪೂರ್ಣಾವಧಿ ಕಾರ್ಯಕರ್ತರಲ್ಲಿ ಒಬ್ಬರು. ಅವರು ಗ್ಲೋಬಲ್ ಎಜ್ ಸಾಫ್ಟ್ವೇರ್ ಕಂಪನಿಯನ್ನು ಸ್ಥಾಪಿಸಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅನಂತರ ಅದರಿಂದ ಎಲ್ಲದಿಂದಲೂ ಪೂರ್ತಿ ನಿವೃತ್ತಿ ಹೊಂದು ಈಗ ಸಮಾಜ ಸೇವೆಯ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಪ್ರಾರಂಭದಲ್ಲಿ ಈ ಪುಸ್ತಕ ಸ್ವಲ್ಪ ವಿಳಂಬವಾಗಿದ್ದಕ್ಕೆ ತಮ್ಮೆಲ್ಲರಲ್ಲಿಯೂ ಕ್ಷಮೆಯನ್ನು ಯಾಚಿಸ್ತೇನೆ. ಪುಸ್ತಕವನ್ನು ನಿರ್ಮಾಣ ಮಾಡಿದ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಬಾಬು ಕೃಷ್ಣಮೂರ್ತಿ ಮತ್ತು ಬೇಳೂರು ಸುದರ್ಶನ್ ಅವರಿಗೆ ರಾಷ್ಟ್ರೋತ್ಥಾನ ಪರಿಷತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೆ. ಹಾಗೆ ಈ ಪುಸ್ತಕ ನಿರ್ಮಾಣದಲ್ಲಿ ಪೂಜ್ಯ ಸ್ವಾಮೀಜಿಯವರ ಒತ್ತಾಸೆ, ಶ್ರೀ ದತ್ತಾತ್ರೇಯ ಹೊಸಬಾಳೆ, ಶ್ರೀ ಮುಕುಂದ, ರಾಮಣ್ಣ ಹಾಗೆ ಅನೇಕ ಸಂಘದ ಹಿರಿಯರ
ಮಾರ್ಗದರ್ಶನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತೀವಿ. ಈ ಪುಸ್ತಕವನ್ನು ನಿರ್ಮಾಣ ಮಾಡೋದರಲ್ಲಿ ಅನೇಕ ಸಂಘದ ಕಾರ್ಯಕರ್ತರು ಹಾಗೆ ಬೇರೆ ಬೇರೆ ವ್ಯಕ್ತಿಗಳು ನಮಗೆ ಸಹಕಾರ ನೀಡಿದ್ದಾರೆ. ತಮ್ಮ ನೆನಪಿನ ವಿಷಯಗಳನ್ನು ಕೊಟ್ಟು ಈ ಪುಸ್ತಕ ನಿರ್ಮಾಣ ಮಾಡೋದರಲ್ಲಿ ತುಂಬ ಯೋಗದಾನ ಕೊಟ್ಟಿದ್ದಾರೆ. ಅಂಥವರು ಅನೇಕರು ಈ ಸಭೆಯಲ್ಲಿ ಬಂದಿದ್ದಾರೆ. ಎಲ್ಲರೂ ಹೆಸರು ಹೇಳುವಂಥ ಸಮಯಾವಕಾಶ ಇಲ್ಲದಿರೋದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಮೈಚಾ ಜಯದೇವ್ ಬಗ್ಗೆ ಎರಡು ಮಾತು. ಇಲ್ಲಿದ್ದ ಎಲ್ಲರಿಗೂ ಜಯದೇವರು ಚೆನ್ನಾಗಿ ಪರಿಚಿತರು. ಮತ್ತು ಅವ್ರ ಜೊತೆಗೆ ಗಂಟೆಗಟ್ಟಲೆ ದಿನಗಟ್ಟಲೆ ನಿರಂತರವಾಗಿ ಮಾತಾಡಿ ಅವರಿಂದ ಸಲಹೆ ಮಾರ್ಗದರ್ಶನಗಳನ್ನು ಪಡ್ಕೊಂಡಂಥವ್ರು ಇಲ್ಲಿ ಅನೇಕರು ಉಪಸ್ಥಿತರಿದ್ದೀರಿ. ಆದರೆ ಸುಮಾರು 30 ವರ್ಷಗಳ ಕಾಲ ಅವ್ರ ಜೊತೆಗೆ ಹತ್ತಿರದಲ್ಲಿ ಇದ್ದು ಕೆಲಸ ಮಾಡುವಂಥ ಸೌಭಾಗ್ಯನೂ ನನಗೆ ಸಿಕ್ಕಿತ್ತು. ಒಂದು ವಿಶೇಷ ಅಂದರೆ ಅವರಲ್ಲಿ ಇಲ್ಲಿದ್ದವರು ಎಲ್ರಿಗೂ ಗೊತ್ತು, ಒಂದು ವಿಷಯದ ಬಗ್ಗೆ ನಿಖರತೆ ಮತ್ತು ಸ್ಪಷ್ಟತೆ, ಅದ್ರ ಬಗ್ಗೆ ಎಂದೂ ಗೊಂದಲ ಪಡ್ತಾ ಇರಲಿಲ್ಲ ಅವರು. ಮತ್ತು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಇವತ್ತಿನ ಸ್ಥಿತಿ ಈಗ ಒಂದು 25 ವರ್ಷದಿಂದ ಇರಲಿಲ್ಲ. ಸಂಘಕ್ಕೆ ಎಕ್ಸೆಪ್ಟಿಬಿಲಿಟಿ ಬರುವಂತಕ್ಕಿಂತ ಮುಂಚೆನೇ ಆ ಒಂದು ವಿಚಾರವನ್ನು ಸಮಾಜದಲ್ಲಿ ಬಲವಾಗಿ ಊರಿಸಬೇಕು ಅಂತ ಹೇಳೋದಕ್ಕೆ ಅವರ ಕಠೋರತೆಯನ್ನು ಅವರು ಎಂದೂ ಕಡಿಮೆ ಮಾಡಿರಲಿಲ್ಲ. ಪ್ರಾರಂಭದಲ್ಲೇ ಇದು ಚೆನ್ನಾಗಿ ಆಗಬೇಕಾದ್ರೆ ಈ ರೀತಿಯೇ ಹೋಗಬೇಕು ಅಂತ ಹೇಳುವಂಥ ಅವರ ಒಂದು ಒತ್ತಾಸೆ ಪ್ರಾಯಶಃ ಇವತ್ತು ಸಂಘದ ವಿವಿಧ ಕ್ಷೇತ್ರಗಳು ಹಾಗೂ ರಾಷ್ಟ್ರೋತ್ಥಾನ ಬೆಳೀಲಿಕ್ಕೆ ಒಂದು ಮೂಲ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಶಿಕ್ಷಣದಲ್ಲಿ ಭಾರತೀಯತೆ ಬರಬೇಕು. ಮಕ್ಯಾಲೆ ಶಿಕ್ಷಣವನ್ನು ಅವೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾವುದೇ ಶಿಕ್ಷಣ ಇಲ್ಲಿ ಅದರಲ್ಲಿ ಭಾರತೀಯತೆ ಬರಬೇಕು. ಈ ರೀತಿಯ ಒಂದು ವಿಷಯವನ್ನು ನಮ್ಮ ಮುಂದೆ ಯಾವಾಗಲೂ ಅವರು ಹೇಳ್ತಾ ಇದ್ದರು. ಇನ್ನೊಂದು ಬಹಳ ಕೊನೆಯ ಒಂದು 4-5 ವರ್ಷಗಳಿದ್ದಾಗ ಅವರೊಂದು ಮಾತು ಹೇಳ್ತಾಯಿದ್ರು. ಇವತ್ತಿನ ಈ ಮೆಡಿಕಲ್ ಫೀಲ್ಡು ಇದು ಒನ್ ಸೈಡೆಡ್ ಇದೆ. ಎಲ್ಲರೂ ಒಂದು ಎಲೋಪತಿ ಮೆಡಿಸಿನ್ ಕಡೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಭಾರತದ ಪರಂಪರೆ, ಭಾರತದ ಅನೇಕ ವೈದ್ಯಕೀಯ ವಿಷಯಗಳು ಇದನ್ನು ಬ್ಲೆಂಡ್ ಮಾಡಿದರೆ, ಒಟ್ಟಿಗೆ ತಗೊಂಡೋದ್ರೆ ಅದರಿಂದ ರೋಗಿಗಳಿಗೆ ಅನುಕೂಲವಾಗುತ್ತೆ ಅಂತ ಒಂದು ಮಾತು ಹೇಳ್ತಾಯಿದ್ರು. ರಾಷ್ಟ್ರೋತ್ಥಾನ ಪರಿಷತ್ತು ಶ್ರೀಯುತ ಮಾನ್ಯ ಜಯದೇವರವರ ಹೆಸರಿನಲ್ಲಿ ಒಂದು ಹಾಸ್ಪಿಟ್ಲನ್ನು ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ರಾಷ್ಟ್ರೋತ್ಥಾನ ಹಾಸ್ಪಿಟಲ್ RR ನಗರದಲ್ಲಿ. ಅಲ್ಲಿ ಆ ವಿಷಯವನ್ನು ತಗೊಂಡು ನಾವು ಇಂಟಗ್ರೇಟೆಡ್ ಮೆಡಿಸಿನನ್ನು ಪ್ರಾರಂಭ ಮಾಡಿದ್ದೀವಿ. ಒಂದು ಒಳ್ಳೆಯ ರೀತಿಯ ಕೆಲಸ ಪ್ರಾರಂಭ ಆಗಿದೆ. ಕಳೆದ 10 ವರ್ಷಗಳಿಂದ ಇಂಟಗ್ರೇಟೆಡ್ ಮೆಡಿಸಿನ್ ಬೇಕು ಅಂತ ಚರ್ಚೆ ಆಗ್ತಾ ಇದೆ. ಆದರೆ ಪ್ರಾಕ್ಟಿಕಲ್ ಆಗಿದಂತಂತೂ ಬಹಳ ಕಡಿಮೆ. ಇಡೀ ದೇಶದಲ್ಲಿ ಬಹಳ ಜವಾಬ್ದಾರಿಯಿಂದ ಹೇಳ್ತಿದ್ದೇನೆ. ಆದರೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಜಯದೇವರು ಒಂದು 15 ವರ್ಷಗಳ ಹಿಂದೆಯೇ ಇದನ್ನು ಹೇಳ್ತಾ ಇದ್ದರು. ಇನ್ನೊಂದು ಅವರು ಅನೇಕ ಸಲ ಪ್ರಾರಂಭದಲ್ಲೇ ಹೇಳ್ತಾಯಿದ್ರು, ನೋಡಪ್ಪ ನಾವು ಸಂಘದ ಕೆಲಸ ಅಂತ ಇದನ್ನು ಮಾಡ್ತಾ ಇದ್ದೀವಿ, ಸಂಘ ಏನು ಅಪೇಕ್ಷೆ ಪಟ್ಟಿದ್ರು ಮಾಡೋದು ಅಂತ ಹೇಳ್ತಾ ಜಯದೇವರು ರಾಷ್ಟ್ರೋತ್ಥಾನ ಬೇರ್ಪಡಿಸಲಾಗದಂಥ ಒಂದು ಸಂಗತಿ. ಒಂದು ಸಲ ಹೀಗೆ ಹೇಳ್ತಾಯಿದ್ರು, ನಾವು ವಿನೋದಕ್ಕೋಸ್ಕರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾಳೆ ರಾಷ್ಟ್ರೋತ್ಥಾನದಿಂದ ಕೇಶವ ಕೃಪಾದಿಂದ ಕರೆ ಬಂದರೆ ನಾನು ಇದನ್ನು ಬಿಟ್ಟು ಅಲ್ಲಿಗೆ ಹೋಗೋನು ಅಂತ. ಅದೇ ರೀತಿ 1997ರಲ್ಲಿ ಸಂಘದ ಅಪೇಕ್ಷೆಯಂತೆ ಇನ್ಮೇಲೆ ನೀನು ಕೇಶವ ಕೃಪಾಗೆ ಬರಬೇಕು, ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಬಹಳ ಸರಳವಾಗಿ ಆ ಬ್ಯಾಗ್ಗಳನ್ನು ತೊಗೊಂಡು ಸೀದಾ ಹೊರಟೋದ್ರು. ಅಂದರೆ ಈ ರೀತಿ ಅವರು ಸಮರ್ಪಣೆ ಭಾವ ಎದ್ದು ಕಾಣ್ತಾ ಇತ್ತು. ಯಾವುದೇ ರೀತಿಯ ವೈಚಾರಿಕತೆ ಗೊಂದಲ ಇಲ್ಲ. ನಮಗೆಲ್ಲರಿಗೂ ಗೊತ್ತೇ ಇದೆ. ಹೆಚ್ಚು ಮಾತಾಡ್ತಿರಲಿಲ್ಲ. ಇದೊಂದು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಅನುಭವ ಇದೆ. ಎಲ್ಲರೂ ಶಾಂತವಾಗಿ ಕೇಳೋರು, ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು ಎದುರಿದ್ದವರು. ಆದರೆ ಜೈದವ್ರು ಮಾತ್ರ ಮಾತಾಡೋದು 1-2 ವಾಕ್ಯ ಅಷ್ಟೇ. ಒಮ್ಮೆ ಅವರಿಗೆ ವಿಭಾಗ ಪ್ರಚಾರಕ್ಕಾಗಿದ್ದರು. ನಮಗೆ ಇಲ್ಲಿ ಭಾಗದ ಕಾರ್ಯವಾಗಿದ್ದರು TS ವಿಶ್ವನಾಥ್ ಅಂತ, ಬಹಳ ದೊಡ್ಡ ಮೇಧಾವಿ. ಬೆಳಿಗ್ಗೆ ಜೈದವರು ಇದ್ದಾರೆ ಅಂತ ನಾವು ಎದುರುಗಡೆ ಇದ್ವಿ. ಕೇಳಿದ್ರು, ಹೌದು ಇದ್ದಾರೆ ಅಂತ. ಸ್ವಲ್ಪ ಜೋಸಾಗಿ ಬಂದಿದ್ದಾರೆ, ಏನು ಅಂತ ಗೊತ್ತಿಲ್ಲ, ಇದ್ದಾರೆ ಅಂತ ಹೇಳಿದ್ರೆ ಮೆಟ್ಲತ್ತಿ ಮೇಲೋದು ಹಳೆ ಬಿಲ್ಡಿಂಗ್. ಆಮೇಲೆ ನಾವೆಲ್ಲೋ ಬೇರೆ ಕಡೆ ಮುಗಿಸಿ ನಾನು ವಿದ್ಯಾನಂದರೆಲ್ಲ ಬಂದಾಗ ಇವರು ಶಾಂತವಾಗಿ ಮೆಟ್ಲಲ್ಲಿ ಇಳಿತಾ ಇದ್ದಾರೆ. ಹೋಗುವಾಗಿರುವಂಥ ಫೋರ್ಸು ಬರುವಾಗಿಲ್ಲ. ನಮ್ಗೆ ಅನಿಸ್ತು TS ವಿಶ್ವನಾಥ್ ಅವರಿಗೆ ಜೈದವರು ಸಮಾಧಾನವಾಗಿ
ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ವಿಶ್ವನಾಥ್ ಅವರಿಗೆ ಸಹಜವಾಗಿ ಏನೆಲ್ಲ ಆಯಿತು ಮಾತಾಡಿದ್ರ ಅಂತ. ಏನಪ್ಪ ಮಾತಾಡೋದು, ಎಲ್ಲ ನಾನು ಹೇಳೋದು ಹೇಳಿಬಿಟ್ಟೆ. ಆದರೆ ಅವ್ರು ಕೇಳಿಕೊಂಡ್ರು, ಬೇರೆ ಏನೂ ಮಾತಾಡಿಲ್ಲ. ನೋಡೋಣ ವಿಶ್ವನಾಥ್ ಅವರೇ ನೀವು ಹೊರಡಿ ಅಂತ ಹೇಳಿಬಿಟ್ರು. ಅಷ್ಟಕ್ಕೆ ಸಮಾಧಾನ ಆಯಿತಾ ನಿಮಗೆ ಅಂತ. ಅಲ್ಲ, ಇದು ಅನೇಕ ಸಲ ಹೀಗಾಗಿದೆ, ಹಾಗಾಗಿ ನಾನು ಹೇಳುವ ಕರ್ತವ್ಯ ಮಾಡಿಬಿಟ್ಟೆ, ಇನ್ನು ಅವ್ರಿಗೆ ಬಿಟ್ಟಿದ್ದು ಅಂತ ಕೆಳಗೆ ಇಳಿತಾ ಇದ್ದೇನೆ ಅಂದರು. ಅದನ್ನು ಹೇಳ್ತಾ ಒಂದು ಮಾತು ಹೇಳಿದ್ರು, ಜಯದೇವರು ಯಾವಾಗಲೂ ಬ್ಲಾಟಿಂಗ್ ಪೇಪರ್ ಅಂತ, ಆಗಿನ ಕಾಲದಲ್ಲಿ ಇಂಕ್ ಪೇಪರ್ನಲ್ಲಿ ಬರೀಬೇಕಾದ್ರೆ ಒಂದು ಪೇಪರ್ ಇಡ್ತಾಯಿದ್ರು, ಅದು ಇಂಕ್ ಬೇರೆದಕ್ಕೆ ಅಂಟದಾಗೆ ಬ್ಲಾಟಿಂಗ್ ಪೇಪರ್ ಅಂತ ಹೇಳ್ತಾರೆ. ಅದಕ್ಕೆ ಈಗ ಇಲ್ಲ, ಅದು ಈಗೆಲ್ಲ ಬಾಲ್ ಪಾಯಿಂಟ್. ಅದನ್ನು ಹೇಳ್ತಾ ಅವರು ವಿಶ್ವನಾಥ್ ಇವರು ಬ್ಲಾಟಿಂಗ್ ಪೇಪರ್, ಇವರು ರಿಸೀವ್ ಮಾಡೋದು ಮಾತ್ರ, ಕೊಡೋದು ಸ್ವಲ್ಪ ಅಂಥೇಳಿ. ಹಾಗೆ ಜಯದೇವರು ಎಲ್ಲರಿಗೂ ಸಮಾಧಾನ ಮಾಡ್ತಾಯಿದ್ರು. ಸಮಯದ ಮಿತಿ ಇರಲಿಲ್ಲ, ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು. ಹಾಗೆ ಕೊನೆಯದಾಗಿ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಭಾರತದ ಇತಿಹಾಸ ಏನು ರಾಷ್ಟ್ರೋತ್ಥಾನದ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇದು ಇನ್ನಷ್ಟು ವಿಸ್ತಾರ ಆಗಬೇಕು ಅಂತ ಪೂಜ್ಯ ಸ್ವಾಮೀಜಿಯವರ ಹತ್ರ ಅನೇಕ ಸಲ ಅವರು ಮಾತಾಡಿದ್ದು, ಮತ್ತು ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದು. ಪೂಜ್ಯರು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವೆಲ್ಲ ಆಮಂತ್ರಿಸಕ್ಕೆ ಹೋದಾಗ ಪೂಜ್ಯರು ಒಂದು ಅಭ್ಯಾಸ ವರ್ಗ ನಡೆಸ್ತಾಯಿದ್ರು. ನಮಗೆಲ್ರಿಗೂ ಭಾಳ ಖುಷಿಯಾಯಿತು. ಮೆಡಿಕಲ್ನ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡುವಂಥವ್ರು ಮತ್ತು ಬೇರೆ ಬೇರೆ ಹೈ ಪ್ರೊಫೆಷನಲ್ಲಿ ಇರುವಂಥವರಿಗೆ 3 ದಿವಸದ ಅಭ್ಯಾಸ ವರ್ಗ. ಅದರಲ್ಲಿ ವಿಷಯಗಳೇನಪ್ಪ ಅಂದರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಇತಿಹಾಸ, ನಮ್ಮ ಭಾರತೀಯ ಪರಂಪರೆ ಬಗ್ಗೆ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸನ್ನು ಕರ್ಕೊಂಡೋಗಿ ಅಲ್ಲಿ ಅವಧಿಗಳಿರ್ತಾಯಿತ್ತು. ನಮಗೆ ಪೂಜ್ಯರು ಹೇಳಿದ್ದಕ್ಕೆ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಕೇಳ್ಕೊಂಡು ಬಂದ್ವಿ. ಹೀಗೆ ಜಯದೇವರು ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ರೂ ಎಲ್ಲ ಚಟುವಟಿಕೆಗಳು ಯಶಸ್ವಿಯಾಗಲಿ ಅಂತ ಹೇಳುವಂಥ ಪ್ರಯತ್ನ ಜೀವನದುದ್ದಕ್ಕೂ ಸಮರ್ಪಣಾ ಭಾವದಿಂದ ಮಾಡಿದ್ದಾರೆ. ಅಂಥವರ ನೆನಪಿನಲ್ಲಿ ಒಂದು ಪುಸ್ತಕ ಬರುತ್ತಿರೋದು ಪ್ರಾಯಶಃ ನಾವು ಮುಂದಿನ ಪೀಳಿಗೆಗೆ ನಮ್ಮ ಆಗಿನ ಕಾಲದ ಸಂಘ ಕಾರ್ಯದಲ್ಲಿ ಅಥವಾ ಬೇರೆ ರೀತಿಯ ಕೆಲಸ ಮಾಡುವಲ್ಲಿ ಹೇಗೆ ಆಗಿನ ಕಾರ್ಯಕರ್ತರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ತಿಳಿಸುವಂಥ ಒಂದು ಒಳ್ಳೆಯ ಗ್ರಂಥ ಇದು. ನಾವೆಲ್ಲರೂ ಅದನ್ನು ಓದಿ ಜಯದೇವ್ರ ಬಗ್ಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ನನ್ನ ಪ್ರಾಸ್ತಾವಿಕ ನಿಲುವುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಭೆಗೆ ನಮಸ್ಕಾರ. ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ವಂದಿಸಿ ನನ್ನ ಈ ಕೆಲವು ಮಾತುಗಳನ್ನು, ಲೇಖಕನ ಮಾತುಗಳನ್ನ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಮಾನನೀಯ ದತ್ತಾಜಿಯವರೇ, ಶ್ರೀ MP ಕುಮಾರ್ ಅವರೇ ಹಾಗೂ ಸಹಲೇಖಕ ಬೇಳೂರು ಸುದರ್ಶನ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಜಯದೇವ್ ಅವರ ಅಭಿಮಾನಿಗಳೇ, ಬಹುಶಃ ಇಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಜಯದೇವ್ ಅವರ ಪರಿಚಯ, ನಿಕಟ ಸಂಬಂಧ ಇತ್ತು ಅಂತ ನಾನು ಭಾವಿಸ್ತೀನಿ. ನಿರ್ಮಾಲ್ಯ ಪುಸ್ತಕದ ಬಿಡುಗಡೆ, ಕೃಷ್ಣಪ್ಪನವರ ಜೀವನ ಚರಿತ್ರೆ, ಆವತ್ತು ನನ್ನ ಮುಂದ್ಗಡೆನೇ ಕೂಡಿಸಿದ್ರು. ಸ್ವಲ್ಪ ಆಶ್ಚರ್ಯ ಆಯಿತು, ಏನಪ್ಪ VIP ಸ್ಥಾನದಲ್ಲಿ ನಾನು ಕೂಡಿಸಿದ್ದಾರೆ ಅಂತ. ಸಭಾ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ದತ್ತಾಜಿಯವರು ಇಲ್ಲಿಂದ ನಿರ್ಗಮಿಸುವಾಗ ಒಂದು ಮಾತು ಹೇಳಿದ್ರು, ಜಯದೇವ ಬಗ್ಗೆ ನೀವೊಂದು ಪುಸ್ತಕ ಬರೀಬೇಕು, ರಾಷ್ಟ್ರೋತ್ಥಾನ ಪರಿಷತ್ ನಿಮಗೆಲ್ಲ ಮಾಹಿತಿಯನ್ನು ಕೊಡುತ್ತೆ, ಪುಸ್ತಕ ನೀವು ಬರೀಬೇಕು ಅಂದರೆ ನನಗೆ ರೋಮಾಂಚನ ಆಗೋಯಿತು. ಯಾವ ಜಯದೇವರನ್ನ ನನ್ನ ಬಾಲ್ಯದಿಂದ ನಾವು ನೋಡಿದ್ನೋ, ಯಾರ ಸಹವಾಸದಲ್ಲಿ ಅನೇಕ ವರ್ಷಗಳನ್ನು ಕಳೆದಿದ್ನೋ, ಯಾರನ್ನು ಹತ್ತಿರದಿಂದ ಕಂಡಿದ್ನೋ ಅಂಥ ಒಬ್ಬ ಮಹಾನ್ ಧ್ಯೇಯ ಜೀವ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅನ್ನುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪರಮ ಭಾಗ್ಯ ಅಂತ ನನಗೆ ಆವತ್ತಿನ ದಿವಸ ರೋಮಾಂಚನವಾಗಿದ್ದಕ್ಕೆ ಕಾರಣ. ಪರಮ ಪೂಜ್ಯ ಸ್ವಾಮೀಜಿಯವರು ಆವಾಗ ಕೇಳ್ತಾಯಿದ್ರು, ಇಲ್ಲಿಗೆ ಬಂತು ಪುಸ್ತಕ ಅಂತ. ಮಠದ ಸಿಬ್ಬಂದಿಯವರು ಕೂಡ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು.
ಸುಮಾರು 175 ಪುಟಗಳು ಪುಸ್ತಕ ಮುಗಿಸಿದ್ದೆ. ಇನ್ನೊಂದಷ್ಟು ಮಾಹಿತಿ ಸಿಗಬೇಕಾಗಿತ್ತು, ಅದು ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಿಧಾನ ಆಯಿತು. ನಾನು ಇನ್ನೊಂದು ಬೇರೆ ಪ್ರಾಜೆಕ್ಟ್ಗೆ ಕೈ ಹಾಕಬೇಕಾಗಿತ್ತು, ಬರವಣಿಗೆ ಪ್ರಾಜೆಕ್ಟಿಗೆ. ಆಗ ಶ್ರೀ ಬೇಳೂರು ಸುದರ್ಶನ ಅವರು ಈ ಕೆಲಸವನ್ನು ಮುಂದುವರಿಸಿ ಈ ರೀತಿಯ ಒಂದು ಪುಸ್ತಕ, ಜಯದೇವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥ, ಮನೆ ಮನೆಗೆ ಪರಿಚಯ ಮಾಡಿಕೊಡುವಂಥ ಒಂದು ಪುಸ್ತಕವನ್ನು ಮುಗಿಸುವುದರಲ್ಲಿ ಸಹಾಯ ಹಸ್ತವನ್ನು ನೀಡಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಲ್ಲಿರುವಂಥ ಬಹುಪಾಲು ಜನಕ್ಕಿಂತ ಮೊದಲು ನಾನು ಜಯದೇವ ಅವರನ್ನು ನೋಡಿದಂಥವನು. ಬಹುಪಾಲು ಜನ 1954ನೇ ಇಸ್ವಿ ಸಿದ್ಧಗಂಗಾ ಕ್ಷೇತ್ರ, ಡಿಸೆಂಬರ್ ತಿಂಗಳು ವಿಂಟರ್ ಕ್ಯಾಂಪ್ ನಡೀತಾ ಇತ್ತು. ಆಗಿನ ವಿಂಟರ್ ಕ್ಯಾಂಪ್ನಲ್ಲಿ 300-400 ಜನ ಸ್ವಯಂ ಸೇವಕರು ಇರ್ತಾಯಿದ್ರು. ಅನೇಕ ಸ್ಪರ್ಧೆಗಳಿರ್ತಾಯಿತ್ತು. ವಿಶೇಷವಾಗಿ ದಂಡ ಬೈಠಕ್ ಸ್ಪರ್ಧೆ. ಒಂದು 20-25 ಜನ ಭಾಗವಹಿಸೋದಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ಬರೇ ಕರ್ಚ್ಕೊಂಡ್ರು. ಕೊನೆಗೆ 3 ಜನ ಉಳ್ಕೊಂಡ್ರು. ಜಯದೇವ್, ಅಜಿತ್ ಕುಮಾರ್, ಕೆ ಗೋಪಿನಾಥ್, ಗೋಪು ಅಂದರೆ ಕ್ರೂ ನರಹರಿ ಮತ್ತು ಕ್ರೂ ಸೂರ್ಯನಾರಾಯಣರವರ ತಮ್ಮ. ಅಜಿತ್ ಕುಮಾರ್ ಅವತ್ತು 1000ಕ್ಕೂ ಹೆಚ್ಚು ಬಸ್ಕಿಗಳನ್ನ ತೆಗೆದಂಥ ನೆನಪು ನನಗೆ. ಆಗ ಜಯದೇವ್ ಎಲ್ಲ ಕಟ್ಟಾಳುಗಳು, ಭೀಮಕಾಯರಾವ್ ಅವತ್ತೆಲ್ಲ ಇದ್ದಿದ್ದಂಥವರು. ಹೀಗೆ ಆಗ 54 ಸ್ವಲ್ಪ ಕಾಲ ಅವರು ತುಮಕೂರಿನಲ್ಲಿ ಪ್ರಚಾರಕ್ಕಾಗಿದ್ದಂಥ ಕಾಲ. ಕ್ರೂ ಸೂರ್ಯನಾರಾಯಣ ರಾಯರು ಆ ಒಂದು ವಿಂಟರ್ ಕ್ಯಾಂಪ್ನ ಸಂಯೋಜಕರು. ಸ್ವಾಮೀಜಿಯವರ ಹತ್ರ ಹೋಗಿ, ಸಿದ್ಧಗಂಗಾ ಮಠಾಧೀಶರ ಬಳಿ ಹೋಗಿ ಆ ಒಂದು ಜಾಗವನ್ನು ಪಡೆಯೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗೆ ಜಯದೇವ್ ಅವರ ಮೊದಲ ಪರಿಚಯ ನನಗಾಯಿತು. ಅದಾದ ಮೇಲೆ ಜಯದೇವ್ ಕೆಲ ಕಾಲ ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲಿ ಇಂಡಿಯಾ ಗ್ಯಾರೇಜಿಗೆ ಬಂದರು. ಇಂಡಿಯಾ ಗ್ಯಾರೇಜಿಗೆ 56-57ನೇ ಇಸ್ವಿ ಅಂತ ನೆನಪು. ಆದರೆ ಮುಂದಿನ ನನ್ನ ನೆನಪು ಬರುವಂಥದ್ದು 62ನೇ ಇಸ್ವಿನಲ್ಲಿ ಸಂಘದ ಸಂಸ್ಥಾಪಕರಾದಂಥ ಪರಮ ಪೂಜನೀಯ ಡಾಕ್ಟರ್ ಜಿಯವರ ಸ್ಮೃತಿ ಮಂದಿರದ ಉದ್ಘಾಟನೆ ಆಯಿತು ನಾಗ್ಪುರದಲ್ಲಿ. ಅದಕ್ಕೆ ಇಡೀ ಕಾರ್ಯದಲ್ಲಿದ್ದಂಥ ಪ್ರಚಾರಕರೆಲ್ಲ ಹೊರಟುಬಿಟ್ರು. ಜಯದೇವ್ ಪ್ರಚಾರಕರಲ್ಲ, ಇಂಡಿಯಾ ಗ್ಯಾರೇಜ್ನ ಉದ್ಯೋಗಿ. ಅವರನ್ನು ಕಾರ್ಯಾಲಯ ಇನ್ಚಾರ್ಜ್ ಮಾಡಿದ್ರು. ನನಗೆ ಅವ್ರನ್ನ ಸಹಾಯಕನಾಗಿ ನೇಮಕ ಮಾಡಿದ್ರು. ಸುಮಾರು 7-8 ದಿವಸಗಳ ಕಾಲ, 5-6 ದಿವಸ ಇರಬಹುದು. ಆಗ ಆದಂಥ ಒಂದು ಘಟನೆ ನನಗೆ ಯಾವಾಗಲೂ ಮನಸ್ಸಿನಲ್ಲಿ ಉಳಿದಿದೆ. ಇದ್ದಕ್ಕಿದ್ದ ಹಾಗೆ ಜಯದೇವ್ಗೆ ಬಹಳ ತೀವ್ರವಾದಂಥ ಜ್ವರ ಬಂದ್ಬಿಡ್ತು. ಆ ಜ್ವರ ಬಂದ ಮೇಲೆ ಗಡಗಡ ನಡಗಕ್ಕೆ ಶುರು ಮಾಡಿದ್ರು. ರಾತ್ರಿ ನಾನು 3-4 ಜನ ಸ್ವಯಂ ಸೇವಕರಿದ್ವಿ. ಡಾಕ್ಟರ್ ತೋರಿಸಿದ್ರು. ಐಸ್ ಗಡ್ಡೆ ತೊಗೊಂಬಂದು ಅವ್ರ ತಲೆ ಮೇಲೆ ಇಡಬೇಕು ಅಂತ ಹೇಳಿದರು. ಆಗ ಎಲ್ಲಿ ಹುಡುಕೊಂಡು ಹೋಗೋದು? ಮಲ್ಲೇಶ್ವರದಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲೋ ಒಂದಿಷ್ಟು ಐಸ್ ಗಡ್ಡೆ ತೊಗೊಂಬಂದೆ. ಜಯದೇವ್ ಬಹಳ ಸಂತೋಷಪಟ್ಟರು. ಹೀಗೆ ನಾನು ಹೆಚ್ಚು ಲಂಬಿಸೋದಕ್ಕೆ ಹೋಗೋದಿಲ್ಲ. ಹೇಳೋಕ್ಕೆ ಹೋದರೆ ಬಹಳ ಘಟನೆಗಳಿದೆ. ನಾನು ಲೇಖನ ಕಾವೇರಿ ಫೀಚರ್ ಆರ್ಟಿಕಲ್ಸ್ ಸರ್ವೀಸ್ನಲ್ಲಿ ಸಂಪಾದಕೀಯ ವಿಭಾಗದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಸಂಘ ಸೂಚನೆ ಕೊಟ್ಟಿದ್ದರಿಂದ ರಾಷ್ಟ್ರೋತ್ಥಾನದ ಪೂರ್ಣಾವಧಿ ಕಾರ್ಯಕರ್ತನಾಗ ಅಲ್ಲಿದ್ದೆ. ಆವಾಗ ಜಯದೇವ್ ಅವರ ಜೊತೆಯಲ್ಲೇ ಇರ್ತಾಯಿದ್ದೆ. ಅವರ ಜೊತೆಯಲ್ಲಿ ಯಾವಾಗಲೂ ಬಹಳ ಸಲಿಗೆ ನನಗೆ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಾನು ಅವರು ಒಟ್ಟಿಗೆ ಸ್ಯಾಂಕೀಸ್ ಟ್ಯಾಂಕ್ಗೆ ಈಜಿಗೆ ಹೋಗ್ತಾಯಿದ್ವಿ. ಅವ್ರು ಯಾವುದಾದ್ರೂ ಒಂದು ಪ್ರಭಾತ ಶಾಖೆ ಮುಗಿಸ್ಕೊಂಡು ಬರ್ತಾಯಿದ್ರು ಸೈಕಲ್ ಮೇಲೆ. ಒಂದು ಬ್ಯಾಗ್ನಲ್ಲಿ ನಿಕ್ಕರು, ಪ್ಯಾಂಟ್ ಎರಡೂ ಇರ್ತಾಯಿತ್ತು. ಸ್ಯಾಂಕೀಸ್ ಟ್ಯಾಂಕ್ ಹೋಗಿಬಿಟ್ಟು ನಾನು ಈಜಾಡ್ಕೊಂಡು ಮನೆಗೆ ಬಂದರೆ ಅವ್ರು ಆಫೀಸ್ಗೆ ಹೋಗ್ತಾಯಿದ್ರು. ಎಲ್ಲಿ ತಿಂಡಿ ತಿಂತಾಯಿದ್ರು, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ. ಹೀಗೆ ಇದೆಲ್ಲ 63-64ನೇ ಇಸ್ವಿಯಲ್ಲಿ ನಡೆದದ್ದು. ಇಷ್ಟು ನಿಕಟ ಸಂಬಂಧ ಆಯಿತು. ಜೊತೆಗೆ 3-4 ಸರ್ತಿ ಪ್ರವಾಸಗಳು ಹೋಗಿದ್ದೀವಿ. ಒಮ್ಮೆ ದೆಹಲಿಗೆ ಹೋಗ್ಬೇಕಾಗಿ ಬಂತು. ಅಲ್ಲಿಂದ ಹೃಷಿಕೇಶ್, ಹರಿದ್ವಾರಕ್ಕೆ ಬಸ್ನಲ್ಲಿ ನೋಡಿದ್ವಿ. ಇಡೀ ರಾತ್ರಿ ಬಸ್ನಲ್ಲಿ ಚರ್ಚೆ, ರಾಷ್ಟ್ರ ಸಂಬಂಧ, ನಮ್ಮಲ್ಲಿನ ಲೋಪದೋಷಗಳು, ಕೊರತೆಗಳು ಇತ್ಯಾದಿ ಎಲ್ಲ ವಿಷಯಗಳು ಮುಕ್ತವಾಗಿ ಯೋಚನೆ ಮಾತಾಡ್ತಾ ಇದ್ವಿ.
ನಾನು ದೊಡ್ಡ ಚಿಂತಕ ಅಂತಲ್ಲ, ಒಂಥರ ಬಾಲಿಶವಾಗಿ ನನ್ನ ವಿಷಯಗಳನ್ನ ಪ್ರಕಟಣೆ ಮಾಡ್ತಾಯಿದ್ದೆ. ಜಯದೇವ್ ಅದನ್ನೆಲ್ಲ ಕೂಡ ಸಮಾಧಾನ ಚಿತ್ತದಿಂದ ಕೇಳಿಸ್ಕೊಂಡು ಯಾವತ್ತೂ ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ಬೇರೆ ಕಾರಣ ಕೋಪ ಮಾಡ್ಕೊಂಡಿದ್ದಾರೆ, ಆದರೆ ಈ ರೀತಿ ಮಾತಾಡೋವಾಗ ಯಾವಾಗಲೂ ಮಾಡಿಲ್ಲ. ಬಂಧುಗಳೇ, ಜಯದೇವ್ ಅಪ್ಪಟ ಧ್ಯೇಯಜೀವಿ, ಅವಿಶ್ರಾಂತ ಧ್ಯೇಯಜೀವಿ. ಈ ಹೆಸರು ಹೇಗೆ ಹೊಳೀತು ಅಂತಂದರೆ, ಅವ್ರನ್ನ ನಾನು ನೋಡಿದಾಗಿಂದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾಯಿದ್ದಾರೆ, ಹಗಲು ರಾತ್ರಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾತಃ ಸ್ಮರಣೆ ಆದ ತಕ್ಷಣ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಬೈಠಕಗಳು, ರಾಷ್ಟ್ರೋತ್ಥಾನದಲ್ಲಿದ್ದಾಗ ರಾಷ್ಟ್ರೋತ್ಥಾನದ ಕೆಲಸ ಕಾರ್ಯಗಳು, ಆನಂತರ ಆಫೀಸು, ರಾಷ್ಟ್ರೋತ್ಥಾನದ ಆಫೀಸು, ಆಮೇಲೆ ಶಾಖೆ, ಬೈಠಕ್ಕು, ಆಮೇಲೆ ಈ ಬೇರೆ ಬೇರೆ ನೂರಾರು ಚಟುವಟಿಕೆಗಳು ಅವರ ತಲೆ ಮೇಲೆ ಬಂದು ಬಿದ್ದವು. ಎಲ್ಲವನ್ನೂ ಕೂಡ ಬಹಳ ಸಮಾಧಾನ ಚಿತ್ತದಿಂದ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನಾನು ಇದನ್ನು ಮುಗಿಸಬಲ್ಲೆ ಅನ್ನತಕ್ಕಂತಹ ಒಂದು ಖಚಿತವಾದಂಥ ನಿರ್ಧಾರದಿಂದ ಮಾಡಿ ಮುಗಿಸಿದಂಥ ಮಹಾಚೇತನ ಜಯದೇವ ಹೊರತು. ನೆವರ್ ಕಾಂಪ್ರಮೈಸ್ಡ್. ನನಗೆ ಕೆಲವೊಮ್ಮೆ ಜಯದೇವನ ನೋಡಿದಾಗ ನಾನು ಬರೆದಂಥ ಕ್ರಾಂತಿಕಾರಿಗಳ ಜೀವನ ಚರಿತ್ರೆಗಳ ಕೆಲವು ಘಟನೆಗಳು ನೆನಪಾಗೋದು. ಒಮ್ಮೆ ಜಯದೇವ್ ಅವರ ತಾಯಿಯವರು ಬೆಂಗಳೂರಿಗೆ ಬಂದರು. ಆವತ್ತು ಪಂಚಾಚಾರ್ಯರದ್ದು ಒಂದು ಕಾರ್ಯಕ್ರಮ, ದೊಡ್ಡ ಮೆರವಣಿಗೆ ಬೆಂಗಳೂರಿನಲ್ಲಿ, ಅದು ಬಸವನಗುಡಿನಲ್ಲಿ. ಆಕೆ ಇದ್ದಕ್ಕಿದ್ದಾಗ ಸಾಯಂಕಾಲ ಬಂದುಬಿಟ್ರು. ನಾನು ಅಲ್ಲೇ ಇದ್ದೆ. ಜಯದೇವ್ ಬೈಠಕ್ ಇಲ್ಲಿಗೆ ಹೊರಟಿದ್ರು ಆಫೀಸಿಂದ ಬಂದು. ನಾನು ತಾಯಿನ ನೋಡ್ತಾ ಇದ್ದಾರೆ. ಹೇಗಿದೆಯಮ್ಮ ಏನಮ್ಮ ಅಂತ ಕೇಳ್ತಾರೆ ನಾನು ಅಂದ್ಕೊಂಡ್ರೆ, ಆಕೆ ಕೇಳ್ತಾ ಇದ್ದಾರೆ ಜಯದೇವು ಹೇಗಪ್ಪ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಿರುತ್ತರ, ಹೆಚ್ಚು ಮಾತಾಡಲೇ ಇಲ್ಲ. ನನಗೆ ಹೇಳಿದ್ರು, ಅಮ್ಮ ಬಂದಿದ್ದಾರೆ, ಸ್ವಲ್ಪ ಹಾಲು ಬಾಳೆಹಣ್ಣು ತಂದುಕೊಡು, ಅವಲಕ್ಕಿ ಏನಾದರೂ ಬಂದರೆ ಬೇಕಂದರೆ ತಂದುಕೊಡು ಅಂತ ಹೇಳ್ಬಿಟ್ಟು ಹೊರಟೋದ್ರು. ನನಗೆ ಈ ಸನ್ಯಾಸಿಗಳು ಯಾವಾಗಲೂ ಕೂಡ ಆತ್ಮಶ್ರಾದ್ದ ಮತ್ತು ಬಂಧು ಬಳಗಕ್ಕೆಲ್ಲ ಶ್ರಾದ್ದ ಮಾಡಿ ಅವರು ಅಂದರೆ ನಿರ್ಮೋಹದಿಂದ ಅವರು ಸಮಾಜ ಜೀವನಕ್ಕಾಗಲಿ ಧಾರ್ಮಿಕ ಜೀವನಕ್ಕಾಗಿ ಪ್ರವೇಶ ಮಾಡುತ್ತಾರೆ. ಹಾಗೆ ಅಷ್ಟು ನಿರ್ಮೋಹಿಯಾಗಿದ್ದರು ಜಯದೇವ್. ಅಷ್ಟೇ ಕ್ರಾಂತಿಕಾರಿಗಳು ಯಾತಕ್ಕೆ ನೆನಪು ಬಂದರು ಅಂದರೆ, ಭಗತ್ ಸಿಂಗ್ ಅವ್ರ ತಂದೆನೇ ಕಟುವಾಗಿ ಟೀಕಿಸ್ತಾನೆ. ಭಗತ್ ಸಿಂಗ್ ತಂದೆ ಕಿಶನ್ ಸಿಂಗ್ ಸರ್ಕಾರಕ್ಕೆ ಪತ್ರ ಬರೀತಾರೆ, ತಮ್ಮ ಮಗನನ್ನು ನೇಣಿಗೆ ಹಾಕಬೇಡಿ ಅಂತ. ಆ ಪತ್ರದ ವಿಷಯ ತಿಳ್ಕೊಂಡು ಜೈಲಿನಲ್ಲಿದ್ದಾನೆ, ನಾಳೆ ಗಲ್ಲಿಗೆ ಹೋಗ್ತಾನೆ. ಭಗತ್ ಸಿಂಗ್ ತಂದೆ ಹೇಳ್ತಾನೆ, ಇನ್ನೇನು ನನಗೆ ದ್ರೋಹ ಮಾಡಿಬಿಟ್ಟೆ ಅಂತ. ಹಾಗೆ ಚಂದ್ರಶೇಖರ್ ಆಜಾದ್ ಕೂಡ ತಾಯಿ ತಂದೆ ಅಂತಂದರೆ ಅವನು ಇಷ್ಟು ಹಣ ಅವನ ಕೈನಲ್ಲಿ ಓಡಾಡ್ತಾಯಿದ್ರು, 1 ಪೈಸಾ ಮನೆಗೆ ಕೊಡಲಿಲ್ಲ. ಇವೆಲ್ಲ ನನಗೆ ನೆನಪು ಬಂತು. ಅವಿಶ್ರಾಂತ ಧ್ಯೇಯಜೀವಿ ಜಯದೇವ್ ಅವರು. ಇಂಥ ಮಹಾನುಭಾವನ ಒಂದು ಜೀವನ ಚರಿತ್ರೆಯನ್ನು ಒಬ್ಬ ಆದರ್ಶ ಸಂಘ ಪ್ರೊಡ್ಯೂಸ್ ಮಾಡಿದಂಥ ಸಂಘಕ್ಕೆ ಇವರು ಸಮರ್ಪಣೆ ಮಾಡಿಕೊಂಡ್ರು. ಪ್ರಶ್ನೆನೇ ಇಲ್ಲ. ತಮ್ಮ ಸರ್ವಸ್ವ ಸಂಘ ಏನು ಹೇಳುತ್ತೋ ಅದೇ ಮಾಡ್ತಾ ಬಂದರು. ರಾಷ್ಟ್ರೋತ್ಥಾನಕ್ಕೆ ಕೆಲಸಕ್ಕೆ ಬರಬೇಕು ಅಂದರೆ ಇಂಡಿಯಾ ಗ್ಯಾರೇಜ್ಗೆ ಒಂದು ರಾಜೀನಾಮೆ ಕೊಟ್ಟು ಬಂದರು. ಮಿಥಿಕ್ ಸೊಸೈಟಿ ನೋಡ್ಕೋಬೇಕು ಅಂದರೆ ಅದನ್ನು ನೋಡಿಕೊಂಡ್ರು. ಗೋಕುಲ ಇನ್ಸ್ಟಿಟ್ಯೂಟ್ ನೋಡ್ಕೋಬೇಕು ಅಂದರೆ ಅದನ್ನು ನೋಡಿಕೊಂಡ್ರು. ಹೀಗೆಲ್ಲ ಸಂಘ ಕೊಟ್ಟಂಥ ಕೆಲಸಗಳನ್ನೆಲ್ಲ ಕೂಡ ಪ್ರತಿಯೊಂದನ್ನು ಶ್ರದ್ಧೆ, ನಿಷ್ಠೆ, ಸಮರ್ಪಣಾ ಭಾವನೆಯಿಂದ ಮಾಡಿ ಇಂಥ ದೊಡ್ಡ ವ್ಯಕ್ತಿತ್ವವಾಗಿ ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ. ನಾನು ಇನ್ನೂ ಅನೇಕ ವಿಷಯಗಳನ್ನ ನನ್ನ ಪುಸ್ತಕದಲ್ಲಿ ಬರೀಬೇಕು ಅಂತಿದ್ದೆ. ಅದು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಇನ್ನೊಂದಷ್ಟು ಮಾಹಿತಿ ಬೇಕಾಗಿತ್ತು. ಸ್ವತಃ ಯಡಿಯೂರಪ್ಪನವ್ರ ಹತ್ರ ಹೋಗಿ ಕೇಳಿದ್ದೆ. ಅವರದ್ದು ಬಹಳ ಅವಿನಾಭಾವ ಸಂಬಂಧ. ಬೂಕನಕೆರೆಯಿಂದ ಶಾಖೆ ಕರ್ಕೊಂಬಂದು ಕೊನೆಗೆ ಅವರಿಬ್ಬರದ್ದು ಒಂಥರ ಗುರು ಶಿಷ್ಯರ ಸಂಬಂಧ ಇದ್ದಾಗಿತ್ತು ನನಗನ್ನಿಸ್ತಾ ಇತ್ತು. ಆದರೆ ಅವರಿಂದ ನನಗೆ ಹೆಚ್ಚು ವಿಷಯ ಸಿಗಲಿಲ್ಲ. ಹೀಗೆ ಜಯದೇವ್ ಅವರ ವ್ಯಕ್ತಿತ್ವಗಳನ್ನ ಹೇಗೆ ನಿರ್ಮಾಣ ಮಾಡಿದ್ರು, ಅವರಲ್ಲಿ ಧ್ಯೇಯವನ್ನು, ಆದರ್ಶಗಳನ್ನು ಹೇಗೆ ತುಂಬಿದ್ರು ಅನ್ನೋದಕ್ಕೆ ಅನೇಕ ಜೀವಂತ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇದ್ದರು. ಅವರಲ್ಲಿ ಕೆಲವರದೆಲ್ಲ ನಾನು ಸಂಗ್ರಹಿಸಿದ್ದೀನಿ. ಮಾನನೀಯ ದತ್ತಾಜಿಯವರಂತೂ ಅವರ ಜಯದೇವ್ ಅವರ ನಂಟನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಮಾನನೀಯ ಮುಕುಂದಾಜಿಯವರು ಕೂಡ ಅವರ ನೆನಪುಗಳನ್ನ ಬರೆದು ಕೊಟ್ಟಿದ್ದಾರೆ. ಹಾಗೆ ಬಂಡ ರಾಮಕೃಷ್ಣ, ರಂಗರಾಜ ಇಂಗಾರ್, ಹೀಗೆ 10 ಜನ, ನಮ್ಮ ಅಮೃತು ರಾಮಮೂರ್ತಿಗಳು, ವೆಂಕೋಬರಾವ್, ಇವರೆಲ್ಲ ಹೇಳಿದಂಥ ಘಟನೆಗಳೆಲ್ಲ ಸೇರಿಸಿ
ಒಂದು ಅರ್ಧ ಭಾಗ 175 ಪುಟಗಳಷ್ಟು ನಾನು ಬರೆಯೋಕ್ಕೆ ಸಾಧ್ಯ ಆಯಿತು. ಮಿಕ್ಕಿದ್ದು ಪತ್ರಕರ್ತರು, ಒಳ್ಳೆ ಲೇಖಕರು ಆಗಿರುವಂಥ ನಮ್ಮ ಬೇಳೂರು ಸುದರ್ಶನ್ ಮುಗಿಸ್ಕೊಟ್ಟಿದ್ದಾರೆ. ನಮ್ಮಿಬ್ಬರ ಒಂದು ಒಟ್ಟು ಪ್ರಯತ್ನದ ಫಲವಾಗಿ ಪುಸ್ತಕ ಬಂದಿದೆ. ಮುಂದೆ ಇನ್ನೇನಾದರೂ ಇನ್ನೊಂದು ಆವೃತ್ತಿ ಬರೋವಾಗ ಇನ್ನೇನಾದರೂ ಹೆಚ್ಚು ವಿಷಯ ಸೇರಿಸೋಕ್ಕಾಗುತ್ತಾ ನೋಡ್ಬೋದು. ಒಟ್ಟಿನಲ್ಲಿ ನನಗಿಂಥ ಒಂದು ಅಮೋಘವಾದಂಥ ಅಪೂರ್ವವಾದಂಥ ಜೀವನದ ಒಂದು ಭಾಗ್ಯವನ್ನು ಕರುಣಿಸಿದಂಥ ದತ್ತಾಜಿಯವರಿಗೆ, ರಾಷ್ಟ್ರೋತ್ಥಾನಕ್ಕೆ ನಾನು ಧನ್ಯವಾದ ಅರ್ಪಿಸಿ ನನ್ನ ಈ ಕೆಲವು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಪರಮ ಪೂಜ್ಯ ಸುತ್ತೂರು ಮಠಾಧೀಶರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ನಮಸ್ಕಾರ ಮಾಡಿ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರು, ನನ್ನ ಮಿತ್ರರು ಆಗಿರುವ ಶ್ರೀಯುತ MP ಕುಮಾರ್ ಅವರೇ, ಇವತ್ತು ಲೋಕಾರ್ಪಣೆಗೊಂಡ ಪುಸ್ತಕದ ಕರ್ತೃಗಳಾದ ಬಾಬು ಕೃಷ್ಣಮೂರ್ತಿ ಮತ್ತು ಬೇಳೂರು ಸುದರ್ಶನ್ ಅವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲ ಆಡಳಿತದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವಂಥ ಬಂಧು ಭಗಿನಿಯರೇ, ಈ ಸಮಾರಂಭಕ್ಕೆ ಬಂದಿರುವ ಸಮಾಜದ ಗಣ್ಯರೇ, ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಸೋದರಿಯರೇ, ಪುಸ್ತಕ ಕುರಿತು ಹೇಳಬೇಕು ಅಂತ ಹೇಳಿದ್ದಾರೆ. ನನಗೊಂದು ನೆನಪಾಗತ್ತೆ, ಜಯದೇವರ ಜೀವನದ್ದೇ ಪುಸ್ತಕದ ಬಗ್ಗೆ. ಅದನ್ನು ಹೇಳೋದಕ್ಕಿಂತ ಮೊದಲು ಈ ಪುಸ್ತಕವನ್ನು ಅವಿಶ್ರಾಂತ ದೇಹಜೀವಿ ಮೈಚ ಜಯದೇವ್ ಬದುಕು ನೆನಪು, ಈ ಗ್ರಂಥವನ್ನು ಲೋಕಾರ್ಪಣೆ ಮಾಡೋದಕ್ಕೆ ಅಣಿಗೊಳಿಸಿದ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಲೇಖಕದ್ವಯರು ಮತ್ತು ಬಾಬು ಕೃಷ್ಣಮೂರ್ತಿಯವರು ಈ ಪುಸ್ತಕಕ್ಕಾಗಿ ಯಾರ್ಯಾರು ಕೆಲಸ ಮಾಡಿದರು ಅಂತ ಹೇಳಿದ್ರಲ್ಲ, ಅಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಸಮಾಜದ ಪರವಾಗಿ ಧನ್ಯವಾದಗಳು. ಇಂಥದ್ದೊಂದು ಪುಸ್ತಕ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಮಾತ್ರ ಅಲ್ಲ, ಇದು ಅಥವಾ ಸ್ತುತಿ ಪಾಠ ಅಲ್ಲ, ಅಭಿನಂದನಾ ಗ್ರಂಥ ಅಲ್ಲ. ಇದರಲ್ಲಿ ಬದುಕು ನೆನಪು ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಇದು ಇಲ್ಲಿ ಹೇಳದೇ ಇರುವಂಥ ಇನ್ನೂ ಕೆಲವು ಶಬ್ದಗಳನ್ನು ಸೇರಿಸ್ಬೋದು. ಆದರ್ಶ ಮಾರ್ಗದರ್ಶನ ಅನ್ನೋದು ಕೂಡ ನಿಜ. ಆದರೆ ಒಂದು ಪುಸ್ತಕಕ್ಕೆ ಎಷ್ಟು ಉದ್ದ ಶೀರ್ಷಿಕೆಯನ್ನು ಕೊಡಬಹುದು, ಅದಕ್ಕಾಗಿ ಅದೆಲ್ಲವುದನ್ನು ಪುಸ್ತಕದ ಮೇಲೆ ಹೇಳದೇ ಈ ಪುಸ್ತಕದ ಒಳಗಡೆ ಆರಂಭದ 22 ಪುಟಗಳು ಸೇರಿದಂತೆ 276 ಪುಟಗಳ ಈ ಪುಸ್ತಕ ಮೈಸೂರು ಚನ್ನಬಸಪ್ಪ ಜಯದೇವ್ ಮೈಚ ಜಯದೇವ್ ಅವರ ವ್ಯಕ್ತಿತ್ವದ ಆಯಾಮಗಳನ್ನು ಪದರು ಪದರಾಗಿ ಹೇಳುತ್ತೆ. ಇಷ್ಟು ಹೇಳಿದ ನಂತರವೂ ಇದು ಮುಗುದಿಲ್ಲ ಅಂಥೇಳಿ ಬಾಬು ಕೃಷ್ಣಮೂರ್ತಿಯವರಿಗೆ ಏನು ಅನ್ನಿಸ್ತಲ್ಲ, ಅದು ನಿಜ. ಇಪ್ಪತ್ತೆಂಟು ಅಧ್ಯಾಯಗಳಿರುವಂಥ ಈ ಪುಸ್ತಕದಲ್ಲಿ ಸ್ವಾಮಿಗಳು ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮಿಗಳಿಗೆ ಜಯದೇವರಲ್ಲಿ ಇದ್ದಂಥ ವಿಶೇಷ ಸ್ನೇಹ, ಮಮತೆ ಮತ್ತು ಅವರ ಬಗ್ಗೆ ಇದ್ದಂಥ ಒಂದು ಸದ್ಭಾವನೆ ಈ ಕುರಿತು ಈಗಾಗಲೇ ಉಲ್ಲೇಖ ಆಗಿದೆ. ಮತ್ತು ಶ್ರೀ ಸ್ವಾಮಿಗಳ ಆಶೀರ್ವಚನ ನಂತರ ನಮಗೆ ಸಿಗೋದಿದ್ದೇ ಇದೆ. ಅದರಲ್ಲೂ ಕೂಡ ಅವರು ಕೆಲವು ವಿಷಯಗಳನ್ನು ಹೇಳೋರಿದ್ದಾರೆ. ಪುಸ್ತಕದ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ನಾನು ಹೇಳಿದೆ,
ಜಯದೇವ್ ಅವರ ಜೀವನದ್ದೇ ಒಂದು ಘಟನೆ ಇದೆ ಅಂತ. ಈ ಪುಸ್ತಕ ಕುರಿತು ಏನು ಹೇಳಬೇಕು? ನಾನೀಗ ಹೇಳಿದೆ ಎಷ್ಟು ಪುಟಗಳಿದೆ ಅಂತ. ಪೂಜ್ಯ ಶ್ರೀ ಗುರೂಜಿ ಗೋಲ್ವಲ್ಕರ್ ಅವರು ಪ್ರತಿ ವರ್ಷ ದೇಶಾದ್ಯಂತ ಪ್ರವಾಸ ಮಾಡ್ತಾ ಇದ್ರು 33 ವರ್ಷಗಳ ಕಾಲ. ಅವರು ಈ ರೀತಿ ಪ್ರವಾಸ ಮಾಡ್ತಿದ್ದಾಗ ಅಲ್ಲಲ್ಲಿನ ಕಾರ್ಯದ ಬಗ್ಗೆ ವಿವರಗಳನ್ನು ಪಡೆಯುವಂಥ ಚಿಕ್ಕ ಸಭೆಗಳು, ಸಂಘದ ಭಾಷೆಯಲ್ಲಿ ಬೈಠಕ್ ಅಂತ ಹೇಳ್ತಾರೆ. ಈಗ ಸಮಾಜಕ್ಕೂ ಕೂಡ ಗೊತ್ತಾಗ್ಬಿಟ್ಟಿದೆ ಸಂಘದ ಎಲ್ಲ ಶಬ್ದಾವಲಿಗಳು. ಬೈಠಕ್ಕು, ಪ್ರಚಾರಕ್ಕೂ, ಶಾಖೆ ಅಂತೆಲ್ಲ ಹೇಳ್ತಾರೆ ಅನೇಕರು. ಅದರಿಂದ ಅವರು ಸ್ವಯಂ ಸೇವಕರಾಗಿದ್ದಾರೆ ಅಂಥೇಳಿ ನಾವು ಸಾಮಾನ್ಯವಾಗಿ ನಂಬ್ತೀವಿ. ಈ ಬೈಠಕುಗಳಲ್ಲಿ ಗುರೂಜಿಯವರು ಒಂದೊಂದು ಕಾರ್ಯದ ಬಗ್ಗೆನೂ ವಿವರಗಳನ್ನು ತೆಗೆದುಕೊಳ್ತಾ ಇದ್ದರು. ಅವರೆದುರಿಗೆ ಅದನ್ನು ಹೇಳುವಂಥ ಅಭ್ಯಾಸ ಇತ್ತು. ರಾಷ್ಟ್ರೋತ್ಥಾನ ಪರಿಷತ್ತಿನ ಕುರಿತು ಅವರೆದುರಿಗೆ ಜಯದೇವ್ ಅವರು ವರದಿಗಳನ್ನು ಸಲ್ಲಿಸಿದರು. ಸಾಮಾನ್ಯವಾಗಿ ದಕ್ಷಿಣ ಭಾರತ ಬೈಠಕ್ನಲ್ಲಿ ಗುರೂಜಿಯವರು ಸ್ವಲ್ಪ ಇಂಗ್ಲೀಷ್ನಲ್ಲಿ ಕೇಳೋದು ಹೇಳೋದು ಎಲ್ಲ ಆಗ್ತಾಯಿತ್ತು. ಜಯದೇವರವರು ವಿ ಹ್ಯಾವ್ ಪಬ್ಲಿಷ್ಡ್ ಆತ್ಮಾಹುತಿ ಅಂತ ಹೇಳಿದರು. ವಾಟ್? ಆತ್ಮಾಹುತಿ. ಆತ್ಮಾಹುತಿ ಇಸ್ ನಾಟ್ ಟು ಬಿ ಪಬ್ಲಿಷ್ಡ್, ಇಟ್ ಇಸ್ ಟು ಬಿ ಡನ್. ಗುರೂಜಿಯವರ ಬೈಠಕ್ಗಳು ಹೀಗೆ ಇರ್ತಾ ಇದ್ವು. ನಮ್ಮ ಭೀಮರಾಯರು ಅಂತಿದ್ರು, ಅವರ ಇನಿಷಿಯಲ್ UR ಭೀಮರಾವ್ ಅಂತ. ಸೊ ಎದ್ದಿದ್ಕೊಂಡು ಪರಿಚಯ ಆದರೆ UR ಭೀಮರಾವ್ ಅಂದರು. ಗುರೂಜಿಯವರು ಐ ಆಮ್ ನಾಟ್ ಭೀಮರಾವ್ ಅಂದರು. ನೋ ಮೈ ನೇಮ್ ಇಸ್ UR ಭೀಮರಾವ್ ಅಂದರು. ಓಕೆ. ಹೀಗೆ ಒಂದು ವಿನೋದದ ವಾತಾವರಣದಲ್ಲಿ ಗುರೂಜಿಯವರ ಬೈಠಕ್ನಲ್ಲಿ ಆಳವಾದ ವಿಚಾರಗಳು ಬರ್ತಾ ಇದ್ವು. ಸೊ ಇವರು ಜಯದೇವರು ಇವಾಗ ಪಬ್ಲಿಷ್ ಆತ್ಮಾಹುತಿ ಮೇಲೆ ಕೇಳಿದ್ರು ಏನಿದೆ ಅಂತ. ಆತ್ಮಾಹುತಿ ಪುಸ್ತಕ ಶಿವರಾಮ್ ಅವರು ಬರೆದ ವೀರ ಸಾವರ್ಕರ್ ಅವರ ಬಗೆಗಿನ ಜೀವನದ ಕಥೆ ಅದು. ನಮ್ಮಲ್ಲಿ ಅನೇಕರು ಆ ಪುಸ್ತಕವನ್ನು ಓದಿರ್ಬೋದು, ಓದಿಲ್ಲದೆ ಇದ್ರೂ ಓದಬೇಕು. ಆತ್ಮಾಹುತಿ ಪಬ್ಲಿಷ್ ಮಾಡಿದ್ದೀವಿ ಅಂತಂದರು. ಹೇಳ್ತಕ್ಕಣ ಗುರೂಜಿಯವ್ರು ಕೇಳಿದ್ರು, ವಾಟ್ ಇಟ್ ಕಂಟೈನ್ಸ್ ಅಂತ ಕೇಳಿದ್ರು. ಜಯದೇವರು 403 ಪೇಜಸ್ ಅಂದರು. 403 ಏನೋ ಇತ್ತು ಅದು. ಬೈಠಕ್ನಲ್ಲಿ ಜೋರಾಗಿ ಎಲ್ಲರೂ ನಕ್ಕರು. ವಾಟ್ ಇಟ್ ಕಂಟೈನ್ಸ್ ಬಾಬಾ ಅಂತ ಕೇಳಿದ್ರು ಗುರೂಜಿಯವರು. ಇಟ್ ಈಸ್ ಲೈಫ್ ಆಫ್ ಸಾವರ್ಕರ್ ಅಂದರು. ಅದನ್ನೇ ಹೇಳಿ. ಆಮೇಲೆ ಗುರೂಜಿಯವ್ರು ಕೇಳಿದರು, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂದರು. ನೋ, ಐ ಆಮ್ ದಿ CEO ಆಫ್ ರಾಷ್ಟ್ರೋತ್ಥಾನ. ಸೊ ಯು ಆರ್ ಪಬ್ಲಿಷರ್. ಸೊ ಪಬ್ಲಿಷರ್ knows how many pages the book contains, not necessarily what the pages contain. ಸೊ ಹೀಗೆ ತಮಾಷೆಯಾಗಿತ್ತು. ಪುಸ್ತಕದ ಕುರಿತು ಪರಿಚಯ ಮಾಡಬೇಕು ಅಂದಾಗ ನನಗಿದು ನೆನಪಾಯಿತು. ನಾನು ಎಷ್ಟು ಅಧ್ಯಾಯ ಇದೆ, ಎಷ್ಟು ಪೇಜ್ ಇದೆ ಅಂತ ಹೇಳಿಬಿಟ್ಟು ನನ್ನ ಕೆಲಸ ಮುಗಿಯಿತು. ಮತ್ತು ಅದು ಜಯದೇವರಿಗೆ ಮಾಡಿದ ಶ್ರದ್ಧಾಂಜಲಿಯೂ ಆಯಿತು. ಆದರೆ ಇಷ್ಟು ಹೇಳಿದರೆ ಮುಗಿಯಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಪುಸ್ತಕದ ಬಗ್ಗೆ ಹೇಳ್ತೀನಿ. ಅವಿಶ್ರಾಂತ ದೇಹಜೀವಿ ಈ ಪುಸ್ತಕವನ್ನು 2 ಲೇಖಕರು ಸೇರಿ ಬರೆದಿದ್ದಾರೆ. ಅಥವಾ ಒಬ್ಬರಾಗ್ತಿದ್ದಂಗೆ ಒಂದಿಷ್ಟು ಅವ್ರು ಬರೆದರು, ನಂತರ ಅವ್ರು ಬರೆದರು. ಇವರು ಇವತ್ತು ಲೇಖನದಲ್ಲೇನೋ ಪತ್ರಿಕೆಯಲ್ಲಿ ಬಂದಿದ್ದನ್ನು ನಾನು ಬೆಂಗಳೂರಿಗೆ ಬರ್ತಾ ಓದಿದೆ. ಸುದರ್ಶನ್ ಅವರು ಬರೆದಿದ್ದಾರೆ. ಪ್ರಾರಂಭದಲ್ಲಿ ಬಾಬು ಅವರು ಬರೆದಿದ್ದು, ನಂತರ ತಾವು ಹೇಗೆ ಸೇರಿಕೊಂಡ್ವಿ ಅಂತ. ಈ 2 ಲೇಖಕರು ಬಾಬು ಕೃಷ್ಣಮೂರ್ತಿಯವ್ರ ಬಗ್ಗೆ ಅಂತೂ ಜನಕ್ಕೆ ಗೊತ್ತೇ ಇದೆ. ಸಿದ್ಧಹಸ್ತ ಲೇಖಕರು. ಅವರೇನು ಎಷ್ಟು ಪುಸ್ತಕ ಬರೆದಿದ್ದಾರೆ, ಅವರ ಬರವಣಿಗೆ ಎಷ್ಟು, ಅವರ ಬರವಣಿಗೆಯ ವಿಶಾಲತೆ ಎಷ್ಟು, ಹರವು ಎಷ್ಟು ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ.
ಬೇಡೂರು ಸುದರ್ಶನ್ ಅವರು ಒಬ್ಬ ಸಾಹಿತ್ಯದ ಪ್ರಾಣಿನೇ. ಅವರು ಬರೀತಾರೆ ಅನ್ನೋಕ್ಕಿಂತ ಟೈಪಿಸ್ತಾರೆ ಮತ್ತು ಬರೀತಾರೆ. ಅವರು ಈ ಪುಸ್ತಕದ ವಿನ್ಯಾಸವನ್ನು ನಾನು ನೋಡಿದಾಗ ಇದರಲ್ಲಿ ಸುದರ್ಶನ್ ಅವರ ಕೈವಾಡ ಇದೆ ಅಂಥೇಳಿ ಸ್ವಲ್ಪ ಗೊತ್ತಾಗುವಂತೆಯೇ ಇದೆ. ಅವ್ರು ಜಾಸ್ತಿ ಅದರಲ್ಲಿ ಲೇಔಟ್ ಮಾಡಿದರೆ ದಿನೇಶ್ ಹೆಗಡೆ ಅವರು ಅದಕ್ಕೆ ಒಪ್ಪೋದಿಲ್ಲ. ಯಾಕೆಂತಂದರೆ ದಿನೇಶ್ ಹೆಗಡೆ ಅವರು ಪುಸ್ತಕ ಎಷ್ಟು ಕಡಿಮೆ ಬೆಲೆಯಲ್ಲಿ ಕೊಡೋದಕ್ಕೆ ಸಾಧ್ಯವಾಗತ್ತೆ ಅಂತ ನೋಡಬೇಕು ಅಂತ. ಪುಸ್ತಕದ ಒಳಗಡೆ ಇರುವ ಅಡಕ ಏನಿದೆ ಅದು ಅದರ ಸೌಂದರ್ಯ. ಪುಸ್ತಕಕ್ಕೆ ಉಳಿದ ಸೌಂದರ್ಯ ಕಣ್ಣಿಗೆ ಕಾಣುವಂಥದ್ದಿದ್ದೇ ಇರುತ್ತೆ, ವಿನ್ಯಾಸ ಕಲೆ ಇತ್ಯಾದಿ. ಆದರೆ ವಿನ್ಯಾಸ ಕಲೆ ಎಲ್ಲವೂ ಇದ್ದು ಆ ಹೂರಣದಲ್ಲಿ ಏನು ಇಲ್ಲದೆ ಇದ್ದರೆ ಆ ಸಿಂಗಾರಕ್ಕೇನು ಲಾಭ? ಆದರೆ ಈ ಪುಸ್ತಕದಲ್ಲಿ ಸಿಂಗಾರ ಸ್ವಲ್ಪ ಕಡಿಮೆನೇ, ಬಂಗಾರ ಜಾಸ್ತಿ ಇದೆ. ಪುಸ್ತಕದ ಮುಖ್ಯ ನಾಯಕ ಯಾರು ಅಂತ ಗೊತ್ತೇ ಇದೆ, ಜಯದೇವರು. ಜಯದೇವರು ಸಂಘದ ಸ್ವಯಂ ಸೇವಕರಾಗಿ ಸಾರ್ವಜನಿಕ ಜೀವನದಲ್ಲಿ ಪ್ರವೇಶ ಮಾಡಿದರು ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ. ಅವರ ಜೊತೆಗಿನ ಆಗ ಮೈಸೂರಿನಲ್ಲಿ ಕೆಲಸ ಮಾಡಿದಂಥವರು ಮೈಸೂರಿನ ಕೃಷ್ಣಪ್ಪನವರು, ಮದ್ದೂರಾಯರು, ಎಸ್ ಮಲ್ಲಿಕಾರ್ಜುನಯ್ಯನವರು, ವೈ ಕೆ ರಾಘವೇಂದ್ರ ರಾಯರು, ಈ ರೀತಿ ಅನೇಕರು ಯಾರನ್ನು ಕರ್ನಾಟಕದಲ್ಲಿ ಸಂಘ ಮತ್ತು ಸಂಘ ಪ್ರೇರಿತ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರುವಂತಾಗಿ ಪರಿಚಿತರಿದ್ದಾರೆ. ಅಂಥವರು ಜಯದೇವರ ಮೈಸೂರಿನ ಗೆಳೆಯರು. ಜಯದೇವರು ಬೆಂಗಳೂರಿಗೆ ಬಂದ ನಂತರ ನರಹರಿಯವರು ಮತ್ತು ಅಜಿತ್ ಕುಮಾರರು, ಅರಕಲಿ ನಾರಾಯಣರು ಇವರು ಎಲ್ಲ ಸೇರಿ ಆ ಬಳಗ ಇನ್ನಷ್ಟು ದೊಡ್ಡದಾಯಿತು. ಈ ಎಲ್ಲರೂ ವಿಶೇಷವಾಗಿ ಅರಕಲಿಯವರು, ಅರಕಲಿ ನಾರಾಯಣರು, ಜಯದೇವರು, ನರಹರಿಯವರು, ಅಜಿತ್ ಕುಮಾರ್ ಇವರೆಲ್ಲರೂ ಒಂದೇ ವಿಷಯಕ್ಕೆ ಹೇಗೆ ಒಂದೇ ಮತವನ್ನು ಇಟ್ಕೊಳ್ತಾ ಇದ್ರು, ಒಂದೇ ಅಭಿಪ್ರಾಯ ಇರ್ತಿತ್ತು ಅನ್ನೋದನ್ನು ಅನೇಕ ಸರಿ ನಾವು ನೋಡಿದ್ದೀವಿ. ಅವರ ಟೀಮ್ ವರ್ಕ್ ಇಷ್ಟು ಬಲವಾಗಿತ್ತು. ಅವ್ರ ನಡುವೆ ಅಕಸ್ಮಾತ್ ಮತಭೇದ ಇದ್ದರೂ ಕೂಡ ನಮಗೆ ಯಾರಿಗೂ ಏನು ಗೊತ್ತಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮೊಳಗಿನ ವಿಚಾರವನ್ನು ಸ್ಪಷ್ಟವಾಗಿ ಅವರು ಚರ್ಚೆ ಮಾಡಿದ ನಂತರವೂ ಕೂಡ ಅಲ್ಲಿಂದ ಹೊರಬರ್ತಾ ಇದ್ದಿದ್ದು ಒಂದೇ ಮತವೇ, ಒಂದೇ ಅಭಿಪ್ರಾಯ, ಒಂದೇ ಸಹಮತಿ. ಈ ರೀತಿ ಒಂದು ಪರ್ಫೆಕ್ಟ್ ಟೀಮ್ ವರ್ಕ್, ಇದನ್ನು ಬೆಂಗಳೂರಿನಲ್ಲಿ ಕರ್ನಾಟಕದ ಪ್ರಾಂತದಲ್ಲಿ ಬೆಳೆಸುವ ಒಂದು ಸತ್ಸಂಪ್ರದಾಯಕ್ಕೆ ಮಾನ್ಯ ಯಾದವರಾವ್ ಜೋಶಿಯವರು, ಮಾನ್ಯ ಹೋವೆ ಶೇಷಾದ್ರಿಯವರು, ಸೂರ್ಯನಾರಾಯಣರು ಇಂಥವರು ಪ್ರಾರಂಭದಲ್ಲಿ ಅಡಿಪಾಯವನ್ನು ಹಾಕಿದರು. ಅಂಥವರ ದಾರಿ ದೀಪದಲ್ಲಿ ಬೆಳಕಿನಲ್ಲಿ ಕರ್ನಾಟಕದಲ್ಲಿ ಸಂಘ ಮತ್ತು ಸಂಘ ಪ್ರೇರಿತ ಸಂಘಟನೆ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಈ ಹಿರಿಯರು ಅಂಥ ಒಂದು ಅದ್ಭುತವಾದಂಥ ಅಧ್ಯಾಯಗಳನ್ನು ಬರೆದರು. ಅದಕ್ಕಾಗಿ ತಮ್ಮ ಜೀವನದ ಬೆವರು ನೆತ್ತರು ಅದಕ್ಕೆ ಹರಿಸಿದರು. ಅಂಥ ಮಹಾನ್ ಸಾಧಕರಲ್ಲಿ ಜಯದೇವರ ಹೆಸರು ಪ್ರಮುಖವಾಗಿ ನಿಲ್ಲುತ್ತೆ. ಜಯದೇವರು ಅವರ ಹೆಸರಿನಲ್ಲಿ ಈಗಾಗಲೇ ರಾಷ್ಟ್ರೋತ್ಥಾನ ಪರಿಷತ್ನವರು ಒಂದು ಆಸ್ಪತ್ರೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿ ಅದು ಯಶಸ್ವಿಯಾಗಿ ನಡೆಯುವಂತೆ ಮಾಡ್ತಾ ಇದ್ದಾರೆ. ಜಯದೇವರ ಮನಸ್ಸಿನಲ್ಲಿ ಆಧುನಿಕ ಚಿಕಿತ್ಸಾ ಪದ್ಧತಿ ಮಾತ್ರ ಅಲ್ಲ,
ಭಾರತೀಯ ಚಿಕಿತ್ಸಾ ಪದ್ಧತಿಯೂ ಕೂಡ ಅಷ್ಟೇ ಮಹತ್ವದ್ದು. ಅದಕ್ಕೂ ಕೂಡ ನಮ್ಮ ಚಿಕಿತ್ಸಾ ಕ್ಷೇತ್ರದಲ್ಲಿ ಸ್ಥಾನ ಇರಬೇಕು ಅನ್ನುವಂಥ ಅವರ ಮನಸ್ಸಿನ ಆಗ್ರಹಕ್ಕೆ ಅನುಗುಣವಾಗಿ ಜಯದೇವ ಸ್ಮಾರಕ ರಾಷ್ಟ್ರೋತ್ಥಾನ ಆಸ್ಪತ್ರೆ ಆ ರೀತಿ ನಡ್ಕೊಂಡು ಬಂದಿದೆ. ನನಗೆ ಕೆಲವು ಸರಿ ಅನಿಸುತ್ತೆ, ಜಯದೇವರಂಥವರ ನೆನಪಿಗೆ ಪುಸ್ತಕವನ್ನು ಬರೆಯೋದು ಬಹಳ ಅವಶ್ಯಕ. ಯಾಕೆಂದರೆ ಅನೇಕರಿಗೆ ಜಯದೇವರ ಜೀವನದ ಈ ಎಲ್ಲ ಆಯಾಮಗಳು ಮತ್ತು ಅವರು ಮಾಡಿದ ಕಾರ್ಯದಿಂದ ಪ್ರೇರಣೆ ಸಿಗೋದು ಸ್ವಾಭಾವಿಕ. ಅದಕ್ಕಾಗಿ ಪುಸ್ತಕಗಳನ್ನು ತಯಾರು ಮಾಡಬೇಕು. ನಾನು ಸ್ವಲ್ಪ ಹೀಗೆ ನಿಂತ್ಕೊಳ್ತೀನಿ, ನನಗೆ ಇವ್ರು ಯಾರೂ ಕಾಣೋದೇ ಇಲ್ಲ, ಇಲ್ಲಿ ಕೇಳಿಸ್ಕೊತಿದ್ದಾರೋ ಇಲ್ವೋ ಅಂತ ನನಗೆ ಅನುಮಾನ ಬಂದ್ಬಿಡುತ್ತೆ. ಆದರೆ ಒಬ್ಬ ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಆಗಿ ಸಂಸ್ಥೆಗಳನ್ನು ಕಟ್ಟುವಂಥ ಸಂಸ್ಥೆ ಹೇಗಿರಬೇಕು, ಸಂಸ್ಥೆಯ ಆದರ್ಶಗಳು ಹೇಗಿರಬೇಕು, ಸಂಸ್ಥೆಯ ನಡವಳಿಕೆ ಹೇಗಿರಬೇಕು, ಒಂದು ಸಂಸ್ಥೆ ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ತನ್ನನ್ನು ತಾನು ಬೆಳೆಸ್ಕೊಳ್ತಾ ಸಮಾಜಕ್ಕೆ ಹೇಗೆ ಸೇವೆಯನ್ನು ಕೊಡಬೇಕು, ಇಂಥದನ್ನು ತಮ್ಮ ಜೀವನದಲ್ಲಿ ಒಂದು ಮಹೋನ್ನತ ಆದರ್ಶವಾಗಿ ಮಾಡಿ ತೋರಿಸಿದಂಥವರು ಜಯದೇವರು. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಹಲವಾರು ಸಂಸ್ಥೆಗಳ ಕಟ್ಟಡಗಳ ಒಂದೊಂದು ಕಲ್ಲು ಕೂಡ ಅವರ ಹೆಸರು ಹೇಳುತ್ತೆ. ಅವರು ಸಂಸ್ಥೆಯನ್ನು ಸ್ಥಾಪಿಸಿದವರೇನಲ್ಲ. ಎಲ್ಲ ಸಂಸ್ಥೆಗಳನ್ನು ರಾಷ್ಟ್ರೋತ್ಥಾನದಿಂದ ಅನೇಕ ಉಪಸಂಸ್ಥೆಗಳು ಪ್ರಾರಂಭ ಆಗಿದೆ, ಉಪಕ್ರಮಗಳು ಪ್ರಾರಂಭ ಆಗಿವೆ. ಅದರಲ್ಲಿ ಅವರ ಪಾತ್ರ ಇದ್ದೇ ಇದೆ. ಆದರೆ ಅನೇಕ ಸಂಸ್ಥೆಗಳು ಸಮಾಜದಲ್ಲಿ 100 ವರ್ಷ ಬಾಳಿದಂಥ ಮಿಥಿಕ್ ಸೊಸೈಟಿ, ಬೆಂಗಳೂರಿನ ಒಂದು ಪ್ರಾಚೀನ ಸಂಸ್ಥೆ, ಗೋಖಲೆ ಸಾರ್ವಜನಿಕ ಸಂಸ್ಥೆ ವಿಚಾರತೆ, ಅಬಲಾಶ್ರಮ, ಈ ರೀತಿ 10 ಸಂಸ್ಥೆಗಳಿಗೆ ಪ್ರೇರಕರಾಗಿ, ಮಾರ್ಗದರ್ಶಕರಾಗಿ, ಈ ಸಂಸ್ಥೆಗಳು ಯಾವ ಉದ್ದೇಶಕ್ಕೆ ಆರಂಭವಾಗಿದ್ವೋ ಅದು ಪೂರ್ಣಗೊಳ್ಳುವಂತೆ ಅದಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನು ತಯಾರು ಮಾಡೋದು, ಸಮಸ್ಯೆಗಳು ಬಂದರೆ ಅದನ್ನು ಬಗೆಹರಿಸೋದು, ಅದು ಯಾವುದರಲ್ಲೂ ಕೂಡ ತನ್ನ ವೈಯಕ್ತಿಕವಾದ ಅಥವಾ ನಾನು ಸಂಘ ಸ್ವಯಂ ಸೇವಕ ಅದಕ್ಕಾಗಿ ಹೀಗಿರಬೇಕು ಹಾಕಿರಬೇಕು ಅಂತ ಮಾಡ್ದೇನೆ ಸಂಸ್ಥೆಗಳು ಹೇಗೆ ನಡಿಬೇಕೋ ಆ ರೀತಿ ನಡೆಸ್ತಂಥವ್ರು. ಅದರಿಂದ ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆ ಅಂತ ಒಂದು ಸಂಸ್ಥೆಯನ್ನು, ಒಂದು ಇನ್ಸ್ಟಿಟ್ಯೂಷನ್ನ ಕಟ್ಟಿರೋದು ಅದು ವಿಶೇಷವಾದ ಸ್ಮಾರಕ ಅಂತ ನಾನು ಭಾವಿಸ್ತೀನಿ. ಜಯದೇವರು ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಅಂತ ನಾನು ಹೇಳಿದೆ. ಅವರು ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಗಿದ್ದಾಗ ಸಂಘ ಅವರನ್ನು, ಈಗ ಹೇಳಿದ್ರಲ್ಲ, ಇಂಡಿಯಾ ಗ್ಯಾರೇಜಿನಿಂದ ರಾಷ್ಟ್ರೋತ್ಥಾನದ ಗ್ಯಾರೇಜಿಗೆ ಕರ್ಕೊಂಡು ಬಂದರು. ಅಲ್ಲಿ ಅವರು ಆ ರೀತಿಯ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಅನುಭವ ಇದ್ಲಿದ್ದವರು. ಒಂದು ಸಾಹಿತ್ಯದ ಪ್ರಕಾಶನದ ಕೇಂದ್ರ ಮತ್ತು ಹಲವು ಮುಖಗಳ ಸೇವಾ ಕಾರ್ಯವನ್ನು ಮಾಡುವಂಥ ಸಂಸ್ಥೆಯಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಬಗ್ಗೆ ಅವತ್ತಿನ ಸಂಘದ ಹಿರಿಯರು ಒಂದು ಕನಸನ್ನು ಕಂಡರು. ಆ ಕನಸನ್ನು ಕೃತಿಗೆ ಇಳಿಸುವ ಜವಾಬ್ದಾರಿ ಜಯದೇವರ ಹೆಗಲಿಗೆ ಬಂತು. ಪ್ರತಿನಿತ್ಯ ಅವರು ಇದಕ್ಕಾಗಿ ದಶಕಗಳ ಕಾಲ ಕೆಲಸ ಮಾಡ್ತಾ ಅವರು ಬೆಳೆದರು, ಸಂಸ್ಥೆಯನ್ನು ಬೆಳೆಸಿದರು. ಸಂಸ್ಥೆಯ ಅಡಿಯಲ್ಲಿ 10 ಜನರನ್ನು, ಸಂಸ್ಥೆಗಳನ್ನು ಕಟ್ಟುವಂಥ ಜನರನ್ನು ಅವರು ಬೆಳೆಸಿದ ರೂವಾರಿ ಅವರು. ದಿನೇಶ್ ಹೆಗಡೆಯವರು ಈ ಪುಸ್ತಕದಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಈ ಪುಸ್ತಕದಲ್ಲಿ ಜಯದೇವರ ಜೀವನದ ಒಂದೊಂದು ಮುಖವನ್ನು ಹೇಳಿದಂಥವರು
ಜಯದೇವರನ್ನ ಹತ್ತಿರದಿಂದ ಬಲ್ಲಂಥವರು, ನೋಡಿದವರು, ಅವರಿಂದ ಕಲಿತವರು, ಅವರನ್ನು ತಮ್ಮ ರೋಲ್ ಮಾಡೆಲ್ ಅಂತ ತಿಳಿದುಕೊಂಡಂಥವರು, ಅವರಿಂದಾಗಿ ಸಾರ್ವಜನಿಕ ಜೀವನದ ನಡೆನುಡಿಗಳು ಹೇಗಿರಬೇಕು ಅನ್ನೋದನ್ನು ಕಲಿತವರು. ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಯಡಿಯೂರಪ್ಪನಂಥವರು ಅಥವಾ ಅನೇಕರಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಅನೇಕರು ಈ ಸಭಾಗಾರದಲ್ಲಿದ್ದೇವೆ. MP ಕುಮಾರ್ ಅವರು ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಈಗ ಅವರ ಪರಿಚಯದಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯದ ಹೆಸರು ಬಂತು. ನನಗನ್ಸುತ್ತೆ MP ಕುಮಾರ್ ಅವರು ತಾವು ಸ್ವತಃ ಒಂದು ಉದ್ಯೋಗದ ಸಂಸ್ಥೆಯನ್ನು ನಡೆಸಿ ಅನುಭವ ಇದ್ದರೂ ಕೂಡ ಚಾಣಕ್ಯ ವಿಶ್ವವಿದ್ಯಾಲಯದಂಥ ಒಂದು ವಿಶ್ವವಿದ್ಯಾಲಯವನ್ನು ನಡೆಸಬೇಕಾದ್ರೆ ಜಯದೇವರು ಹೇಗೆ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ರು ಅನ್ನೋಂಥ 10 ಅನುಭವಗಳು ಅವರಿಗೆ ದಾರಿದೀಪ ಆಗಿರಲೇಬೇಕು. ಹೀಗೆ ಒಬ್ಬ ಸಂಘದ ಸ್ವಯಂ ಸೇವಕ ಶಾಖೆಯನ್ನು ನಡೆಸುವಂಥವನು, ಜನರನ್ನು ಸೇರಿಸಿ ಸಂಘಟನೆಯನ್ನು ಕಟ್ಟುವಂಥವರು, ಅವರಿಗೆ ಹೊರಭವ್ಯ ಭಾರತದ ಏನು ಹಾಡನ್ನು ಹೇಳಿದ್ರು, ಎಂತೆಂಥ ಆಸೆಗಳಿದೆ ಅಂತ, ಆ ಎಲ್ಲ ಆಸೆಗಳನ್ನು ಕೂಡ ಜೀವನದ ವಿವಿಧ ಮುಖಗಳಲ್ಲಿ ಕೈಗೂಡುವಂತೆ ಮಾಡುವಂಥ ಪ್ರಯತ್ನವನ್ನು ಜೀವನದುದ್ದಕ್ಕೂ ಜಯದೇವರು ಮಾಡಿದರು. ಹಾಗೆ ಒಬ್ಬ ಸಂಘದ ಸ್ವಯಂ ಸೇವಕ ಆತನ ಕಣ್ಣೆದುರಿಗೆ ಸಮಾಜ ಜೀವನ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ಮಾದರಿ, ಅವರೊಂದು ಆದರ್ಶ. ಹೀಗೆ ಜಯದೇವರು ಹಲವು ಮುಖಗಳಲ್ಲಿ ತನ್ನ ಜೀವನವನ್ನು ಏನು ಪ್ರಕಟಪಡಿಸಿದ್ದಾರೆ ಅದನ್ನು ಈ ಪುಸ್ತಕದ ಒಂದೊಂದು ಅಧ್ಯಾಯವೂ ಹೇಳುತ್ತೆ. ಈ ಪುಸ್ತಕದ 28 ಅಧ್ಯಾಯಗಳಲ್ಲಿ ಇರುವಂಥ ಕತೆ ಜಯದೇವರ ಜೀವನದ ಬಗ್ಗೆ ಇದೆ ನಿಜ, ಆದರೆ ಆ ಸಂಸ್ಥೆಗಳು ಬೆಳೆದ ಕಥೆಯೇ ಅದು. ರಾಷ್ಟ್ರೋತ್ಥಾನ ಹೇಗಾಯಿತು, ಭಾರತ ಭಾರತಿ ಪುಸ್ತಕ ಪ್ರಕಟಣೆ ಹೇಗಾಯಿತು, ಮಕ್ಕಳ ಕೈಗೆ ಸರಸ್ವತಿ ಹೇಗೆ ಬಂತು, ಸಾಮಾಜಿಕ ಸಾಮರಸ್ಯದ ಬಗ್ಗೆ ಜಯದೇವರ ಕಳಕಳಿ ಏನು, ಮತ್ತು ಕೇವಲ ಕಳಕಳಿ ಅಷ್ಟೇ ಅಲ್ಲ, ಅದನ್ನು ಕೃತಿಗೊಳಿಸೋದಕ್ಕೆ ಅವರು ಮಾಡುತ್ತಿದ್ದಂಥ ಯೋಜನೆಗಳು, ಅದು ಅವರು ಮಾಡಿದ ಸಮಾಲೋಚನೆಗಳು, ಶಿಕ್ಷಣದ ಬಗ್ಗೆ, ರಚನಾತ್ಮಕ ಕಾರ್ಯದ ಬಗ್ಗೆ, ಯೋಗದ, ಇವತ್ತು ಯೋಗ ಇಷ್ಟೊಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾದಂಥದ್ದು. ಆದರೆ ಯೋಗ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಮತ್ತು ಇತರ ಕಡೆಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಮೂಲಕ ಪ್ರಾರಂಭ ಮಾಡಿಸಿದ್ದಷ್ಟೇ ಅಲ್ಲ, ರಾಷ್ಟ್ರೋತ್ಥಾನದ ಒಂದು ಅಂಗವಾಗಿ ಜಯನಗರದಲ್ಲಿ ಶಾರೀರಿಕ ಕೇಂದ್ರವನ್ನು ಪ್ರಾರಂಭ ಮಾಡಲಾಯಿತು. ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ ಕೆಲಸ ಮಾಡಿದ ಅನೇಕ ಯೋಗಾಚಾರ್ಯರು, ಯೋಗ ಶಿಕ್ಷಕರು ಸ್ವತಂತ್ರವಾಗಿ ಯೋಗದ ಕೇಂದ್ರಗಳನ್ನು ನಡೆಸಬೇಕು. ಅದನ್ನೇ ನಾನು ಹೇಳಿದ್ದು, ರಾಷ್ಟ್ರೋತ್ಥಾನದಲ್ಲಿ ಜಯದೇವರು ತಾವು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಷ್ಟೇ ಅಲ್ಲ, ಅಂಥ ವ್ಯಕ್ತಿಗಳನ್ನು ಬೆಳೆಸಿದ್ರು ಯಾರು ತಮ್ಮ ಜೀವನದಲ್ಲಿ ಸಂಸ್ಥೆಗಳನ್ನು ಬೆಳೆಸುವಂಥ ಸಾಮರ್ಥ್ಯವನ್ನು ಪಡೆದು ಅವರು ಗುರುವಿಗೆ ಗುರುದಕ್ಷಿಣೆಯನ್ನು ಈ ಮುಖವಾಗಿ ಕೊಟ್ಟವಂಥವ್ರು, ಈ ಮೂಲಕವಾಗಿ. ಹೀಗೆ ಈ ಪುಸ್ತಕ ಹೇಳುವ ಕತೆ ಕರ್ನಾಟಕದಲ್ಲಿ ಅನೇಕ ಈ ರೀತಿಯ ಆಯಾಮಗಳು, ಸಂಘದ ಪ್ರೇರಣೆಯಿಂದ ನಡೆದಿರುವಂಥ ಆಯಾಮಗಳ ಹಿಂದೆ ಹೇಗೆ ಜಯದೇವರು ಒಂದು ವಿಶಿಷ್ಟವಾದಂಥ ಪಾತ್ರವನ್ನು ನಿರ್ವಹಿಸಿದರು ಅನ್ನುವ ಕಥೆಯನ್ನು ಹೇಳ್ತಾ ಹೇಳ್ತಾ ಸಂಸ್ಥೆಗಳ ಕಥೆಗಳನ್ನೇ ಹೇಳುತ್ತೆ. ರಾಷ್ಟ್ರೋತ್ಥಾನದಲ್ಲಿ ಉಪನ್ಯಾಸ ಮಾಲೆ, ರಾಷ್ಟ್ರೋತ್ಥಾನ ಉಪನ್ಯಾಸ ಮಾಲೆ ಬೆಂಗಳೂರಿಗೆ ಎಂತೆಂಥವರನ್ನ ಪರಿಚಯ ಮಾಡಿಸ್ಕೊಡ್ತು. ಹೇಗೆ ವಿಚಾರದ ಒಂದು ಹೊಸ ಆಯಾಮವನ್ನು, ಕ್ಷೇತ್ರವನ್ನು ವೈಚಾರಿಕ ಕ್ಷೇತ್ರಕ್ಕೆ ಕೊಡುವಲ್ಲಿ ರಾಷ್ಟ್ರೋತ್ಥಾನ ಉಪನ್ಯಾಸ ಮಾಲಿಕೆ ಹೇಗೆ ಒಂದು ಕೊಡುಗೆಯನ್ನು ನೀಡಿತು. ಪುಸ್ತಕದ ಬಿಡುಗಡೆ ಅನ್ನುವಂಥದ್ದು ಯಾರೋ 4 ಜನ 10 ಜನ ಒಂದು ಕಡೆ ಕುಳಿತು ಮಾಡುವಂಥದ್ದು ಅಷ್ಟೇ ಅಲ್ಲ, ಸಾವಿರಾರು ಜನ ಪುಸ್ತಕದ ಬಿಡುಗಡೆಗೆ ಬರ್ಬೋದು ಅನ್ನೋದನ್ನು ರಾಷ್ಟ್ರೋತ್ಥಾನ ಪರಿಷತ್ತು ಮಾಡಿ ತೋರಿಸ್ತು. ಇದೇ ಭವನದಲ್ಲಿ ನನಗೆ ನೆನಪಿದೆ, ತಮ್ಮಲ್ಲಿ ಅನೇಕರಿಗೆ ಅದರಲ್ಲಿ ಭಾಗವಹಿಸಿದಂಥವ್ರು ಇರಬಹುದು.
ಆತ್ಮಾಹುತಿ ಪುಸ್ತಕದ ಬಿಡುಗಡೆ ಆಯಿತು. ಅಜೇಯ ಪುಸ್ತಕದ ಬಿಡುಗಡೆ ಆಯಿತು. ಬಾಬು ಕೃಷ್ಣಮೂರ್ತಿಯವರು ಅದರ ಲೇಖಕರು. ಚಂದ್ರಶೇಖರ್ ಆಜಾದ್ ಬಗ್ಗೆ. ಆತ್ಮಾಹುತಿ ಪುಸ್ತಕ ಶಿವರಾಮ್ ಅವರ ಬಗ್ಗೆ. ಶಿವರಾಮ್ ಅವರು ಬರೆದಿದ್ದು ಸಾವರ್ಕರ್ ಅವರ ಬಗ್ಗೆ. ಒಂದು ಪುಸ್ತಕದ ಬಿಡುಗಡೆಗೆ ಭಗತ್ ಸಿಂಗ್ ಅವರ ತಾಯಿ ಬಂದರು, ವಿದ್ಯಾವತಿ ದೇವಿ. ಸಾವರ್ಕರ್ ಅವರ ಪುಸ್ತಕಕ್ಕೆ ಭಗತ್ ಸಿಂಗ್ ಅವರ ತಮ್ಮ ಬಂದರು. ಅದೇ ಪುಸ್ತಕಕ್ಕೆ ಕ್ರಾಂತಿಕಾರಿಗಳು 4 ಜನ ಬಂದರು, ಅವ್ರ ಜೊತೆಗೆ ಕೆಲಸ ಮಾಡಿದಂಥವ್ರು. ಸಚೇಂದ್ರ ಕುಮಾರ್ ಬಕ್ಷಿ, ಸದಾಶಿವ ರಾಮರಾವ್ ಪುಲ್ಕರ್. ಹೀಗೆ ಪುಸ್ತಕದ ಪ್ರಕಾಶನ ಮಾಡಿ ಅದರ ಬಿಡುಗಡೆ ಅಷ್ಟೇ ಅಲ್ಲ, ಆ ಪುಸ್ತಕದ ಓದ್ತಿದ್ದಂಥವರಿಗೆ ಯಾವ ವ್ಯಕ್ತಿಯ ಜೀವನವನ್ನು ನಾವು ಅದರಲ್ಲಿ ಓದ್ತಿದ್ದೀವೋ ಅಂಥವರ ಜೀವನವನ್ನು ಕಂಡಂಥ ದೇಶದ ಬೇರೆ ಕಡೆಗಳಲ್ಲಿರುವಂಥವರನ್ನು ಬೆಂಗಳೂರಿಗೆ ಕರೆಸಿ ಅವರನ್ನು ಕೂಡ ಪರಿಚಯ ಮಾಡಿಸಿದಂಥ ಒಂದು ವಿಶಿಷ್ಟವಾದಂಥ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳನ್ನು ರಾಷ್ಟ್ರೋತ್ಥಾನ ಆಯೋಜನೆ ಮಾಡಿತು. ಇಂಥದ್ರಲ್ಲಿ ಜಯದೇವರು ಹೇಗೆ ತಮ್ಮ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟರು ಅನ್ನುವಂಥ ಕಥೆಯನ್ನು ಈ ಪುಸ್ತಕ ಹೇಳುತ್ತೆ. ಅದರಿಂದ ಈ ಪುಸ್ತಕದಲ್ಲಿ ನಾನು ಹೇಳಿದಾಗೆ ಕೇವಲ ಜಯದೇವರ ಒಂದು ಜೀವನ ಚರಿತ್ರೆ ಮಾತ್ರ ಅಲ್ಲ ಇದು. ಜಯದೇವರು ಅವರ ವ್ಯಕ್ತಿತ್ವವೇ ಒಂದು ಮ್ಯಾನ್ ಆಫ್ ಡೀಟೇಲ್ಸ್. ಅವರಿಗೆ ಯಾವುದೂ ಕೂಡ ಮೇಲ್ಮೇಲಿನ ವಿಷಯಗಳನ್ನು ಹೇಳಿದರೆ ಅವರು ಅದರಿಂದ ಸಂತುಷ್ಟರಾಗ್ತಿರ್ಲಿಲ್ಲ. ಅವರಿಗೆ ವಿಷಯದ ಆಳ ಮತ್ತು ಹರವು ಎರಡೂ ಸದಾಕಾಲ ಬೇಕು. ಈಗ ಹೇಳಿದ್ರಲ್ಲ ಹಾಗೆ ಗಂಟೆಗಳ ಕುಳಿತು ಕೇಳುವ ಸಂಯಮ ತಾಳ್ಮೆ ಅವರಿಗಿತ್ತು. ಜಯದೇವರು ಒಂದು ಪ್ರಶ್ನೆಯನ್ನು ನಡುವೆ ಮಾಡದೆ ಎದುರಿಗೆ ಹೇಳ್ತಿರುವಂಥವನ್ನ ಪೂರ್ತಿ ಕೇಳಿಸ್ಕೊಳ್ತಿದ್ರು. ಅನೇಕ ಸರಿ ನಾವು ಹೇಳೋಕ್ಕೆ ಹೋದಂಥವ್ರಿಗೆ ನಮಗೊಂದು ಸ್ವಲ್ಪ ಇನ್ನೊಂದು ಸಮಸ್ಯೆ ಎದುರಾಗ್ತಾ ಇತ್ತು. ಜಯದೇವರು ಇಷ್ಟೆಲ್ಲ ಕೇಳಿದ ಮೇಲೆ ಏನೇನು ಮಾಡಬೇಕು ಅಂತ ಕೇಳ್ತಿದ್ರು, ನಿನ್ನ ಸಲಹೆ ಏನು ಅಂತ. ಅದನ್ನು ಹೇಳಿದ ಮೇಲೆ ಸರಿ ಇದನ್ನೆಲ್ಲವನ್ನು ಬರೆದುಕೊಂಡು ಕೊಡು ಅಂತ ಹೇಳ್ತಿದ್ರು. 1-2 ಸರಿ ಆದಮೇಲೆ ನಾನು ಅದಕ್ಕೆ ಏನು ಹೇಳಬೇಕು ಮತ್ತು ಏನು ಹೇಳಬೇಕು ಅನ್ನೋ ಜೇಬ್ನಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಎಲ್ಲ ಬರೆದ್ಮೇಲೆ ನಾನೇ ಅವ್ರು ಕೇಳೋಕ್ಕಿಂತ ಮೊದಲು ಇದು ಅಂತ ಹೇಳಿ ಕೊಟ್ಬಿಡ್ತಿದ್ದೆ. ಜಯದೇವರು ಕೇಳಿಸ್ಕೊಳ್ತಿದ್ರು, ಬರೆದಿದ್ದನ್ನು ಇಟ್ಕೊಳ್ತಿದ್ರು, ಅದರ ಫಾಲೋ ಅಪ್ ಮಾಡ್ತಿದ್ರು. ಎಲ್ಲೋ 3 ತಿಂಗಳು 4 ತಿಂಗಳು 6 ತಿಂಗಳ ನಂತರ ಸ್ವಲ್ಪ ಬಾರಪ್ಪ ಇಲ್ಲಿ ಅವತ್ತು ನೀನು ಹೇಳಿದ್ದೆಲ್ಲ ಆ ಚೀಟಿ ಎದುರಿಗೆ ಇಟ್ಕೊಳ್ಳೋರು, ಇದ್ರದ್ದು ಹೀಗಿದೆ ಇದು ಹೀಗಿದೆ ಅಂತ ಹೇಳೋರು. ಇದೆಲ್ಲವುದನ್ನು ಅವರು ಮಾಡಿದರು ಅಷ್ಟೇ ಅಲ್ಲ, ನಮಗೆ ಕಲಿಸಿದರು. ಒಂದು ವಿಷಯವನ್ನು ಒಬ್ಬ ಹೇಳಿದಾಗ ಅದರ ಗಂಭೀರತೆಯನ್ನು ನೀವು ತೆಗೆದುಕೊಂಡ ಮೇಲೆ ಆ ಗಂಭೀರತೆಯಿಂದ ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಬೇಕಾದಂಥ ಗುಣ, ಅದರ ಬಗ್ಗೆ ನನಗೆ ವಿಷಯದಲ್ಲಿ ಆಸಕ್ತಿ ಇದೆ ಅಥವಾ ಈ ವಿಷಯ ಸಮಾಜ ದೃಷ್ಟಿಯಿಂದ ಮಹತ್ವದ್ದು ಅಂತಿದ್ದಾಗ ಅವರು ಅದನ್ನು ಎಲ್ಲಿಗೂ ಆ 1 ಗಂಟೆ ಹೇಳಿದ ನಂತರ ಮುಗೀತು ಅಂತ ಮಾಡಲಿಲ್ಲ ಅವರು. ಹೀಗೆ ವಿವರವಾಗಿ ತಿಳಿದುಕೊಳ್ಳುವಂಥ ಅವರ ಸ್ವಭಾವ. ಪುಸ್ತಕದ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಇದರಲ್ಲಿ ಅನೇಕ ಇಲ್ಲಿವರೆಗೆ ಗೊತ್ತಿಲ್ಲದೆ ಇರೋಂಥ ಕೆಲವು ಮೈಸೂರಿನ ಘಟನೆಗಳು ಇದರಲ್ಲಿದೆ. ಯುವರಾಜ ಕಾಲೇಜಿನಲ್ಲಿ ಲೋಕಮಾನ್ಯ ತಿಲಕರ ಭಾವಚಿತ್ರದ ಅನಾವರಣದ ಕಥೆ, ಹೀಗೆ ಅನೇಕ ಸಂಗತಿಗಳು ಇದರಲ್ಲಿದೆ. ಭಾರತದ ವಿಭಜನೆ ಆದಾಗ ಮೈಸೂರಿನಲ್ಲಿ ನಡೆದ ಘಟನೆಗಳು, ಸತ್ಯಾಗ್ರಹ ನಡೆದಿದ್ದ ನಂತರ, ಹೀಗೆ ಅನೇಕ ವಿಷಯಗಳು ಇದರಲ್ಲಿ. ಸಾಮಾನ್ಯವಾಗಿ ಬೆಂಗಳೂರಿಗೆ ಅವರು ಬಂದ ನಂತರದ ಅವರ ಜೀವನ ಗೊತ್ತಿರುವಂಥವ್ರಿಗೂ ಕೂಡ ಅನೇಕ ಸಂಗತಿಗಳು ಇದರಲ್ಲಿ ದಾಖಲಾಗಿವೆ. ಜಯದೇವರು ಒಂದು ಸಂಗತಿ ಹೇಳಿದ್ದು ಇದರಲ್ಲಿ ಬಂದಿದೆ. ಸಂಸ್ಥೆ ಅನ್ನೋದು ಕಲ್ಲಿನ ಅಥವಾ ಇಟ್ಟಿಗೆ ಸಿಮೆಂಟುಗಳ ಒಂದು ಕಟ್ಟಡ ಮಾತ್ರ ಅಲ್ಲ, ಅದರಲ್ಲಿ ಕೆಲಸ ಮಾಡುವಂಥವರು ಈ ಸಂಸ್ಥೆ ನಮ್ಮದು ಅಂಥೇಳಿ ಅದರಲ್ಲಿ ತಮ್ಮ ಪ್ರಾಣವನ್ನು ಸುರಿದು ಕೆಲಸ ಮಾಡಿದಾಗ ಆ ಸಂಸ್ಥೆ ಜೀವಂತ ಸಂಸ್ಥೆ ಆಗತ್ತೆ.
ಅನ್ನುವ ಸಂಗತಿಯನ್ನು ಅವರು ಒಂದು ಕಡೆ ಹೇಳಿದ್ದಾರೆ. ಅವರು ಹೇಳುವ ಮುಂಚೆ ವರ್ಷಾನುಗಟ್ಟಲೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಜಯದೇವರು ವಿಶಾಲ ವ್ಯಕ್ತಿತ್ವದ ಭಾವುಕ ವ್ಯಕ್ತಿ. ಅದರಿಂದ ಧ್ಯೇಯ ಜೀವಿ ಅನ್ನುವಂಥ ಪುಸ್ತಕದ ಹೆಸರು ಸರಿಯಾಗೇ ಇದೆ. ಧ್ಯೇಯ ಜೀವಿ ಸಾಮಾನ್ಯವಾಗಿ ಭಾವುಕನಾಗಿರ್ತಾನೆ, ಇಮೋಷನಲ್ ಕಂಟೆಂಟ್. ಆದರೆ ಅವರು ಅವಿಶ್ರಾಂತರು ಹೌದು. ಅವರು ಅಷ್ಟೇ ಅವಿಶ್ರಾಂತರಾಗಿರಲಿಲ್ಲ, ಬೇರೆಯವರಿಗೂ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಅವರು ಅನೇಕ ಸರಿ ಕೊಡ್ತಿರ್ಲಿಲ್ಲ. ಆದರೆ ಧ್ಯೇಯ ಜೀವಿಯಾಗಿ ಮಾತ್ರ ಅವರು ಉಳಿಲಿಲ್ಲ, ಅವರು ಕರ್ಮಯೋಗಿಯೂ ಆಗಿದ್ದರು. ಭಾವನೆಗಳ ಸಾಗರದಲ್ಲಿ ತೇಲಿ ಹೋಗೋದು ಒಂದು ರೀತಿ, ಅದನ್ನು ವ್ಯಕ್ತಪಡಿಸೋದಕ್ಕೆ ಕವನವೋ ಭಾಷಣವೋ ಮತ್ತೊಂದೋ ಮಾಡಿಬಿಡ್ಬೋದು. ಆದರೆ ಆ ಭಾವನೆಗಳನ್ನು ಕನಸುಗಳಾಗಿ, ಕನಸುಗಳನ್ನು ನನಸಾಗಿ ಮಾಡೋದು, ನನಸಾಗಿ ಮಾಡುವಾಗ ಅನೇಕ ಹೃದಯ ಮನಸ್ಸುಗಳನ್ನು ಗೆಲ್ಲುವುದು, ಅದು ಗೆದ್ದದ ನಂತರ ಅದನ್ನು ಶಾಶ್ವತವಾಗಿಡುವಂಥದ್ದು, ಈ ಸಂಗತಿಗಳನ್ನು ಮಾಡಿದರು. ಅದಕ್ಕಾಗಿ ಒಂದು ಪರಂಪರೆಯನ್ನು ಕಟ್ಟೋದು. ಇವತ್ತು ರಾಷ್ಟ್ರೋತ್ಥಾನ ಪರಿಸ್ಥಿತಿ ಇರ್ಬೋದು, ಮಿಥಿಕ್ ಸೊಸೈಟಿ ಇರ್ಬೋದು, ಅಬಲಾಶ್ರಮ ಇರ್ಬೋದು, ಅಂಥ 10 ಸಂಸ್ಥೆಗಳಲ್ಲಿ ಅವರು ಯಾವ ಒಂದು ಪರಂಪರೆಯನ್ನು ಸ್ಥಾಪನೆ ಮಾಡಿದರೋ ಅದು ಇವತ್ತಿಗೂ ಕೂಡ ಜಯದೇವರ ಹೆಸರಿನಲ್ಲಿ ಆ ಸಂಗತಿಗಳು ಮುಂದುವರೆದಿವೆ. ಹೀಗೆ ಒಬ್ಬ ಕರ್ಮಯೋಗಿ, ಧ್ಯೇಯಜೀವಿ. ಅದರಿಂದ ನಾನು ಹೇಳಿದೆ, ಬದುಕು ನೆನಪು ಅಷ್ಟೇ ಅಲ್ಲ, ಇದೊಂದು ಆದರ್ಶ, ಒಂದು ಮಾರ್ಗದರ್ಶನ ಈ ಪುಸ್ತಕ. ಶೇಕ್ಸ್ಪಿಯರ್ ಇಂಗ್ಲಿಷ್ ಸಾಹಿತ್ಯದ ಒಬ್ಬ ದೊಡ್ಡ ಕವಿ, ನಾಟಕಕಾರ. ಅವರು ಸುಮಾರು 154 ಸಾನೆಟ್ಗಳನ್ನು ಬರೆದಿದ್ದಾರೆ, 14 ಪಂಕ್ತಿಗಳಿರುವಂಥ ಇಂಗ್ಲೀಷಿನ ಕವಿತೆಗಳು. ಸಾಮಾನ್ಯವಾಗಿ ಆ ಸಾನೆಟ್ನಲ್ಲಿ 2 ಥೀಮ್ಸ್ ವಿಶೇಷವಾಗಿದೆ. ಒಂದು, ಅದರಲ್ಲಿ ಮನುಷ್ಯನಿಗೆ ನಾನು ಶಾಶ್ವತವಾಗಿರಬೇಕು, ನನ್ನ ಹೆಸರು ಉಳಿಬೇಕು ಅಂತ ಎಲ್ಲೋ ಒಂದು ಆಸೆ ಇರುತ್ತೆ. ಆದ್ದರಿಂದ ನಮ್ಮ ಹೆಸರು, ನಮ್ಮ ಚಿತ್ರ, ನಮ್ಮ ಹೊಗಳಿಕೆ ಆದಾಗ ಒಂದು ಸ್ವಲ್ಪ ಎಲ್ಲೋ ಮನಸ್ಸು ಒಂದು ಸ್ವಲ್ಪ ಅದಕ್ಕೆ ಒಲವನ್ನು ತೋರಿಸುತ್ತೆ. ಸನ್ಯಾಸಿಗಳಾಗಿರೋಂಥವ್ರಿಗೆ ಇಲ್ಲದೆ ಇರ್ಬೋದು, ನಮಗಂಥವರಿಗೆ. ಮನುಷ್ಯನಿಗೆ ಶಾಶ್ವತವಾಗುವಂಥ ಒಂದು ಆಸೆ. ಶೇಕ್ಸ್ಪಿಯರ್ ಹೇಳ್ತಾನೆ, ಈ ಶಾಶ್ವತನಾಗಿರೋದಕ್ಕೆ ಏನು ಮಾಡಬೇಕು? 2 ದಾರಿ ಇದೆ, ಪ್ರೋಜನಿ ಆ್ಯಂಡ್ ಪೊಯೆಟ್ರಿ. ಪರ್ಪೆಚುಯಲೈಸಿಂಗ್ ಲೈಫ್ ಈಸ್ ಪಾಸಿಬಲ್ ಟು ಪ್ರೋಜನಿ ಆರ್ ಪೊಯೆಟ್ರಿ. ನಿಮ್ಮ ಜೀವನವನ್ನು ಶಾಶ್ವತವಾಗಿ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಸಂತಾನ ಇದ್ದಾಗ ಅವರು ಮುಂದಿನ ಪೀಳಿಗೆ ಇವರ ಹೆಸರು ಹೇಳುತ್ತೆ, ಆ ಪೀಳಿಗೆಯವರ ಮೂಲಕ ಇವರು ಬದುಕಿರ್ತಾರೆ. ಇಂಥವರ ಮನೆತಂದವರು, ಇಂಥವರು ಹಿರಿಯರು ಅಂತೇಳಿ ಸಮಾಜ ಗುರುತಿಸೋದ್ರಿಂದ ಇಂಥವರು ಅವರ ಮೂಲಕ ಇವರು ಬದುಕ್ತಾರೆ ಅಂತ. ಇಲ್ಲದೇ ಇದ್ದರೆ ಕಾವ್ಯದಲ್ಲಿ ಹೆಸರು ನೋಂದಾಯಿಸೋದು. ಒಬ್ಬ ಕರ್ಣನೋ, ಒಬ್ಬ ಲಕ್ಷ್ಮಣನೋ, ಒಬ್ಬ ಹನುಮಂತನೋ, ಒಬ್ಬ ವಾಲಿಯೋ, ಸುಗ್ರೀವನೋ ಇವತ್ತು ಯಾಕೆ ನೆನಪಿದ್ದಾರೆ? ಕಾವ್ಯದಲ್ಲಿ ಅವರ ಹೆಸರಿದೆ. ಹೀಗೆ ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ ಒಮ್ಮೆ ಹೆಸರು ಬಂದರೆ ಅವರು ಸ್ಥಾಯಿಯಾಗಿರ್ತಾರೆ. ಸಂಸ್ಕಾರ ಕಾದಂಬರಿಯ ಬಾಳಾಚಾರ್ಯರೋ ಅಥವಾ ನಾನಡಪ್ಪನೋ ಸದಾಕಾಲ ಇರ್ತಾರೆ. ಯಾಕೆಂದರೆ ಅದೊಂದು ವ್ಯಕ್ತಿತ್ವ. ಅದು ಹೆಸರು ಅವರಿಗಿರ್ಬೋದು, ಆದರೆ ಆ ವ್ಯಕ್ತಿತ್ವ, ಆ ಗುಣ, ಆ ಸ್ವಭಾವ ಇರುತ್ತೆ ಸಮಾಜದಲ್ಲಿ. ಆದ್ದರಿಂದ ಆ ವ್ಯಕ್ತಿತ್ವಕ್ಕೆ ಜೋಡಿಸ್ಕೊಳ್ಳುತ್ತದು. ಅದರಿಂದ ಶಾಶ್ವತರಾಗ್ತಾರೆ ಸಾಹಿತ್ಯದಲ್ಲಿ. ಭಾರತದ ಸಂಸ್ಕೃತಿ ಅದಕ್ಕಿಂತ ಒಂದು ಮಟ್ಟ ಮುಂದೆ ಹೋಗುತ್ತೆ. ಅದು ಹೇಳುತ್ತೆ, ಇದರಿಂದ ಮಾತ್ರ ಮನುಷ್ಯ ಶಾಶ್ವತನಾಗೋದಿಲ್ಲ. ನ ಪ್ರಜೆಯ ನ ಧನೇನ ನ ಕರ್ಮೇಣ ತ್ಯಾಗೇನೈಕೆ ಅಮೃತತ್ವ ಮಾನುಷು. ಪ್ರಜೋತ್ಪತ್ತಿಯಿಂದ ನಿಮ್ಮ ವಂಶ ಬೆಳೆಸೋದ್ರಿಂದ
ದೊಡ್ಡವರಾಗ್ತೀವಿ ಅಂತಿಲ್ಲ. ಯಾಕೆಂದರೆ ವಂಶದಲ್ಲಿ ಮುಂದಿನವ್ರು ಹೇಗಿರ್ತಾರೋ ಗೊತ್ತಿಲ್ಲ, ಗ್ಯಾರಂಟಿಯನ್ನು ನಾವು ಹೇಳೋಕ್ಕಾಗಲ್ಲ. ಅವ್ರ ಹೆಸರು ತರ್ತಾರೋ, ಹೆಸರಿಗೆ ರಾಡಿ ಹಚ್ತಾರೋ ನಮಗೇನು ಗೊತ್ತಿಲ್ಲ ಮುಂದಿನ ಪೀಳಿಗೆ ನಮ್ಮದು. ಅಥವಾ ಧನದಿಂದ ಅಲ್ಲ, ಅಥವಾ ನಾನೇನೋ ಇಂತ ಕಟ್ಸಿದ್ದೀನಿ ಅಂತಲ್ಲ. ಯಾವುದರಿಂದ ಮನುಷ್ಯ ಶಾಶ್ವತನಾಗ್ತಾನೆ? ಮನುಷ್ಯ ತ್ಯಾಗದಿಂದ ಆಗ್ತಾನೆ ಅಂತ. ತ್ಯಾಗೇ ನೈಕೆ ಅಮೃತತ್ವ ಮನುಷ್ಯವು. ಶ್ರವಣಬೆಳಗೊಳದಲ್ಲಿ ನಿಂತಿರುವ ಗೊಮ್ಮಟೇಶ್ವರನ ಮೂರ್ತಿ ತ್ಯಾಗದ ಸಾಕಾರ ಮೂರ್ತಿ. ಹೀಗೆ ಜೀವನದಲ್ಲಿ ತ್ಯಾಗ ಮಾಡಿದಂಥವರು, ಸ್ವಾತಂತ್ರ್ಯದ ಹೋರಾಟದಲ್ಲೋ ಸಂಸ್ಕೃತಿಯ ಉಳಿವಿಗಾಗಿಯೋ, ಯಾರು ಈ ದೇಶದಲ್ಲಿ ಧರ್ಮಕ್ಕಾಗಿಯೋ ತ್ಯಾಗ ಮಾಡಿದಾರೋ ಅಂಥವ್ರು ಉಳಿತಾರೆ, ಅಂಥವ್ರ ಹೆಸರು ಉಳಿಯುತ್ತೆ ಅಂಥೇಳಿ ನಮ್ಮ ಸಂಸ್ಕೃತಿ ಹೇಳುತ್ತೆ. ಜಯದೇವರು ಈ ಎರಡರಲ್ಲೂ ಮತ್ತು ಇನ್ನೊಂದರಲ್ಲೂ ಕೂಡ ಅವರು ಜೀವನದಲ್ಲಿ ಯಾವುದೇ ಸುಖವನ್ನು ಬಯಸದೇನೆ ಹತ್ತಾರು ರೀತಿಯ ಜನರಿಗೆ ಅವರು ಮಾರ್ಗದರ್ಶನ ಮಾಡಿದರು. ಆದರೆ ಸಂಸ್ಥೆಯಲ್ಲಿ ನಾನು ಪ್ರಮುಖನಾಗಿರಬೇಕು ಅಂತ ಅವರು ಭಾವಿಸಲಿಲ್ಲ. ನೂರಾರು ಜನರಿಗೆ ರಾಜಕೀಯದಂಥ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿದರು. ತಾನೇನೋ ಆಗಬೇಕು ಅಂತ ಎಂದೂ ಅನಿಸ್ಲಿಲ್ಲ ಅವರಿಗೆ. ಅವ್ರ ಜೀವನದಲ್ಲಿ ಯಾವುದೇ ರೀತಿಯ ಸುಖ, ಸಮ್ಮಾನ, ಪ್ರತಿಷ್ಠೆ ಇದಕ್ಕೆ ಅವರು ಎಳಸಲಿಲ್ಲ. 81 ವರ್ಷ ಆಗಿದ್ದಾಗ ಅವರಿಗೆ ಮೈಸೂರಿನಲ್ಲಿ ಅನೇಕರು ಆ ವಯಸ್ಸಿನ ಸ್ವಯಂ ಸೇವಕರು, ಪ್ರಚಾರಕರಿಗೆ ಒಂದು ಅಭಿವಾದನ ಕಾರ್ಯಕ್ರಮವನ್ನು ಮಾಡೋದಕ್ಕಾಗಿ ಕಾರ್ಯಕರ್ತರೆಲ್ಲ ಸೇರಿ ಪ್ರಯತ್ನ ಮಾಡಿದರು. ಇವ್ರಿಗೂ ಹೇಳಿದರು. ಆದರೆ ಅವತ್ತು ಇವರು ಅಲ್ಲಿ ಬರಲೇ ಇಲ್ಲ. ಏನೋ ನೆವ ಹಿಡಿಸ್ಕೊಂಡು ತಪ್ಪಿಸ್ಕೊಂಡ್ಬಿಟ್ರು. ತನ್ನ ಜೀವನ ತನಗಾಗಿ ಏನನ್ನೂ ಅವರು ಬಯಸಲಿಲ್ಲ. ತ್ಯಾಗದ ಪರಮ ಮೂರ್ತಿ. ಅವರ ಹೆಸರು ಪುಸ್ತಕದಲ್ಲಿ, ಸಾಹಿತ್ಯದಲ್ಲಿ ದರ್ಜಾಗಿದೆ. ಅವರು ಬೆಳೆಸಿದ ಸಂಸ್ಥೆಗಳು, ಆ ಕಟ್ಟಡಗಳು, ಆ ಸಂಸ್ಥೆಗಳು ಅವರ ಹೆಸರನ್ನು ಹೇಳುತ್ತೆ. ಇದನ್ನು ಶೇಕ್ಸ್ಪಿಯರು ಹೇಳಿರಲಿಲ್ಲ, ನಮ್ಮ ಸಂಸ್ಕೃತಿನಲ್ಲೂ ಹೇಳಿಲ್ಲ. ಈ ರೀತಿ ಜಯದೇವರು ಇವತ್ತು ಸಶರೀರವಾಗಿ ಇಲ್ಲದೆ ಇರಬಹುದು, ಆದರೆ ಅವರು ತೋರಿಸಿದ ದಾರಿ, ಅವರು ಮಾಡಿದ ಕಾರ್ಯ, ಅವರ ಜೀವನದ ಭಾವನೆಗಳು, ಅವರು ಕಂಡ ಕನಸುಗಳು ಹೇಗೆ ನನಸಾಗ್ತಿವೆ ಅನ್ನುವಂಥದ್ದನ್ನು ಈ ಎಲ್ಲ ಸಂಸ್ಥೆಗಳು ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಹೀಗೆ ಅನೇಕ ಸಂಗತಿಗಳನ್ನು ಈ ಪುಸ್ತಕ, ನಾನು ಹೇಳಿದೆ, ಬೇರೆ ಬೇರೆ ಅಧ್ಯಾಯಗಳಲ್ಲಿ ಅಂಥ ಕಾರ್ಯಗಳನ್ನು, ಯಾವ ಕಾರ್ಯದಲ್ಲಿ ಜಯದೇವರು ತಮ್ಮ ಮೌನವಾದಂಥ ತೆರೆಯ ಮರೆಯಿನ ಒಂದು ಪಾತ್ರವನ್ನು ನಿರ್ವಹಿಸಿದರೋ ಅದನ್ನು ಹೇಳ್ತಾ ಒಂದು ದೃಷ್ಟಿಯಲ್ಲಿ ನಮ್ಮ ಸಾಮಾಜಿಕ ಜೀವನದ ಅನೇಕ ಸಂಗತಿಗಳನ್ನು ಇಲ್ಲಿ ಇದು ದಾಖಲು ಮಾಡುತ್ತೆ ಈ ಪುಸ್ತಕ. ಆದ್ದರಿಂದ ಇದನ್ನು ಓದುವುದಂದರೆ ಜಯದೇವರ ಸ್ತುತಿ ಮಾತ್ರ ಅಲ್ಲ, ಜಯದೇವರ ನೆನಪು ಮಾತ್ರ ಅಲ್ಲ, ಅದಂತೂ ಆಗಲೇಬೇಕಾದ್ದು. ಅದರ ಜೊತೆಗೆ ನಮ್ಮ ಸಾಮಾಜಿಕ ಜೀವನದ, ನಮ್ಮ ಸಾಮಾಜಿಕ ಪರಿವೇಶದ ಸಂಗತಿಗಳು ಹೇಗೆ ತೆರೆದುಕೊಂಡವು ಅನ್ನುವಂಥದ್ದನ್ನು ಹೇಳುವಂಥ ಒಂದು ಗ್ರಂಥ ಇದು. ಜಯದೇವರ ವ್ಯಕ್ತಿತ್ವ ದೊಡ್ಡದಾಗಿತ್ತು. ಅದಕ್ಕಾಗಿ ಒಬ್ಬ ಲೇಖಕರು ಅವರನ್ನು ಹಿಡಿಯೋದು ಸಾಧ್ಯವಾಗ್ತಿರಲಿಲ್ಲ. ಇಬ್ಬರು ಸೇರಿ ಹಿಡಿದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಹೀಗೆ ಜಯದೇವರಂಥವರು ಬಗ್ಗೆ ಪುಸ್ತಕ ನೋಡಿದಾಗ ನನಗೊಂದು ಸಂಗತಿ ಅನಿಸುತ್ತೆ. ಅದನ್ನು ತಮ್ಮೆದುರಿಗೆ ಹೇಳ್ಕೊಳ್ತೀನಿ. ಹೇಳೋದಕ್ಕೆ ಬೇಕಾದಷ್ಟಿದೆ, ಪುಸ್ತಕನ ನೀವು ಓದಿ. ಆದರೆ ಸಾಮಾನ್ಯವಾಗಿ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಬರೆಯುವಂಥದ್ದು ಅಥವಾ ಅವರಿದ್ದಾಗ ಅವರಿಗೆ ಅಭಿನಂದನಾ ಗ್ರಂಥವನ್ನು ಸಲ್ಲಿಸುವಂಥದ್ದು ನಮ್ಮ ಒಂದು ಪದ್ಧತಿ, ಪರಂಪರೆ ನನ್ನ ಸಮಾಜದಲ್ಲಿ ಇದೆ. ಒಳ್ಳೆಯದೇನೆ. ಅವರ ಜೀವನ ಚರಿತ್ರೆ ಅಥವಾ ಅವರ ಕೊಡುಗೆ ಇತ್ಯಾದಿಗಳನ್ನು ನಾವು ಹೇಳ್ತೀವಿ. ಆದರೆ ಒಂದೊಂದು ವಿಷಯಕ್ಕೆ ಅವರ ಜೀವನವನ್ನು ಹೇಗೆ ಕೇಸ್ ಸ್ಟಡಿಯಾಗಿ ತೆಗೆದುಕೊಳ್ಬೋದು
ವಿದ್ಯಾರ್ಥಿ ಪರಿಷತ್ತಿನ ಶಿಲ್ಪಕಾರರಾದಂಥ ಯಶವಂತರಾವ್ ಕೇಲ್ಕರ್ ಅವರ ಬಗ್ಗೆ ಅವರ ಜನ್ಮಶತಾಬ್ದಿ ವರ್ಷದಿಂದ ಮೊನ್ನೆ ದೆಹಲಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆಗ ಒಂದು ಮಾತನ್ನು ನಾನು ನೆನಪಿಸ್ಕೊಂಡೆ. ಅದೇನಂತಂದರೆ, ಪಶ್ಚಿಮದ ಸಮಾಜಗಳಲ್ಲಿ, ವಿಶೇಷವಾಗಿ ಇಂಗ್ಲೆಂಡ್ ಅಮೇರಿಕಾಗಳಲ್ಲಿ, ವ್ಯಕ್ತಿಯ ಜೀವನದಿಂದ ಅನೇಕ ಸಂಗತಿಗಳನ್ನು ತೆಗೆದುಕೊಂಡು ಹೇಗೆ ಅದನ್ನು ಮುಂದಿನ ಪೀಳಿಗೆಗೆ ಯಾವ್ಯಾವ ಸಂಗತಿಗಳನ್ನು ತೆಗೆದುಕೊಳ್ಬೋದು ಅಂತ ಡೊನಾಲ್ಡ್ ಫಿಲಿಪ್ ಅನ್ನುವಂಥ ಒಬ್ಬ ಲೇಖಕ ಲಿಂಕನ್ ಆನ್ ಲೀಡರ್ಶಿಪ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷನಾಗಿ ಏನೇನು ಮಾಡಿದ್ರು ಅನ್ನುವ ಕಥೆ ಮಾತ್ರ ಅಲ್ಲ ಅದರಲ್ಲಿರೋದು, ಅದೊಂದು ಬಯೋಗ್ರಫಿ ಅಲ್ಲ. ಆದರೆ ಲಿಂಕನ್ ಲೀಡರ್ಶಿಪ್ನ ಅವರ ಕ್ವಾಲಿಟಿ ಏನೇನು, ಹೇಗೆ ಅದು ಅವರ ಸಾರ್ವಜನಿಕ ಜೀವನದಲ್ಲಿ ವಿಶೇಷವಾಗಿ ಅಮೆರಿಕದ ಅಧ್ಯಕ್ಷನಾಗಿ ಅವ್ರು ಹೇಗೆ ನಡೆದುಕೊಂಡ್ರು ಅನ್ನೋದನ್ನು ನಾವು ಒಂದೊಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ವಿಷಯ ಅವರ ಲೀಡರ್ಶಿಪ್ಪಿನ ಕುರಿತಿದ್ದು. ಅದಕ್ಕೆ ಉದಾಹರಣೆಗಳು, ಕೇಸ್ ಸ್ಟಡಿಗಳು ಲಿಂಕನ್ನ ಜೀವನದ್ದು. ಹೀಗೆ ಇಂಥ ಅಧ್ಯಯನವನ್ನು ಮಾಡಿದಾಗ ಆ ರೀತಿಯ ಪುಸ್ತಕಗಳು ಬಂದರೆ ನಮ್ಮ ಸಮಾಜದ ಜನಕ್ಕೆ ಒಂದು ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿಯನ್ನು ಓದುವುದು ಒಂದು, ಅದು ನಮಗೆಲ್ಲರಿಗೂ ಇದೆ. ಆ ಶ್ರದ್ಧೆ ಸ್ವಾಭಾವಿಕವೇ. ಕೇವಲ ನೆನಪಾಗಿ ಉಳಿಯುವಂಥದ್ದು ಅಷ್ಟೇ ಅಲ್ಲ, ಜೀವನಕ್ಕೆ ಅದು ಮಾದರಿಯಾಗಬೇಕು ಅಂದಾಗ ಈ ರೀತಿಯ ಉದಾಹರಣೆಗಳನ್ನು ನಮ್ಮ ಜೀವನಕ್ಕೆ, ಇವತ್ತಿನ ಸಮಾಜಕ್ಕೆ ಅವಶ್ಯಕತೆಯಾದಂಥ ವಿಷಯಗಳ ಆಧಾರದ ಮೇಲೆ ಅವುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ವಿವರಿಸುವಂಥ ಪುಸ್ತಕಗಳು ಬರಲಿ ಅಂತ ನಾನು ಆಶಿಸ್ತೇನೆ. ಇಬ್ಬರು ಲೇಖಕರಿಗೆ ಈ ಪುಸ್ತಕ ಬರೆಯುವಂಥದ್ದು ಅಷ್ಟು ಆನಂದ ಕೊಡುವಂಥ ವಿಷಯವಂತೂ ಹೌದೇನೆ, ಆದರೆ ಒಂದು ಕಷ್ಟವೂ ಇತ್ತು. ಯಾಕೆ? ಶ್ರದ್ಧೆ ಅವ್ರ ಬಗ್ಗೆ ಇತ್ತು. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರನ್ನ ಹತ್ತಿರದಿಂದ ನೋಡಿದ್ದಾರೆ. ಅದರಿಂದ ಶ್ರದ್ಧೆ ಇದ್ದಾಗ ವಿಷಯವನ್ನು ನಿಖರವಾಗಿ ಬರೆಯುವಾಗ ಭಾವನೆಗಳು ಬಂದು ಶ್ರದ್ಧೆ ಅದರ ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದ ಸ್ತುತಿ ಆಗುವಂಥ, ಪ್ರಶಂಸೆ ಆಗುವಂಥ ಒಂದು ಅಪಾಯ ಇರುತ್ತೆ. ಸ್ತುತಿ ಪ್ರಶಂಸೆ ಮಾಡಿದಾಗ ಜನಕ್ಕೆ ಸರಿ ಅವ್ರಿಗನ್ಸಿದೆ ಬರೆದಿದ್ದಾರೆ ಒಂದು ಕಾವ್ಯ ಅಂತ ಅಂದ್ಕೊಳ್ಳ. ಹಾಗಲ್ಲ, ಇದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅಂದರೆ ಆ ಶ್ರದ್ಧೆ, ಆ ಒಂದು ಸಮ್ಮಾನ, ಆದರ ಇದೆಲ್ಲವೂ ಇದ್ದು ಕೂಡ ನಿಖರತೆ, ಅದರಿಂದ ಹೊರತರಬೇಕಾದಂಥ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಬರೀಬೇಕಾಗತ್ತೆ. ಆದ್ದರಿಂದ ಇಬ್ಬರು ಬರಹಗಾರರು ಆ ದೃಷ್ಟಿಯಿಂದಲೂ ಈ ಪುಸ್ತಕವನ್ನು ಕೇವಲ ಸ್ತುತಿಮಾಲೆಯಾಗಿ ಮಾಡದೆ ಒಂದು ಮಾದರಿ ವ್ಯಕ್ತಿತ್ವ ಹೇಗಿರ್ಬೋದು ಅನ್ನೋದನ್ನು ಅವರು ಮಾಡಿದ ಕಾರ್ಯಗಳ ಮೂಲಕ ವಿವರಿಸ್ತಾ ಇಂಥ ಒಂದು ಅವಿಶ್ರಾಂತ ಧ್ಯೇಯಜೀವಿ ಮೈತ್ರೇಯ ಜಯದೇವ್ ಬದುಕು ನೆನಪು ಇದನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇದನ್ನು ಪ್ರಕಟಿಸಿದ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ನಮ್ಮೆಲ್ಲರ ಧನ್ಯವಾದ ಮತ್ತು ಅಭಿನಂದನೆಗಳು. ಇದೆಲ್ಲವುದ ನಂತರವೂ ಕೂಡ ಜಯದೇವರು ಮನಸ್ಸಿನಲ್ಲಿ ಉಳಿಬೇಕು, ಜೀವನದಲ್ಲಿ ನಮಗೆ ಬೆಳಕನ್ನು ತೋರ್ತಾ ಇರಬೇಕು, ಅಂಥ ಜೀವನವನ್ನು ಬದುಕುವ ಸಂಕಲ್ಪ ನಮ್ಮದಾಗಬೇಕು. ಆಗ ಈ ಪುಸ್ತಕಕ್ಕೂ ಈ ಕಾರ್ಯಕ್ರಮಕ್ಕೂ ಸಾರ್ಥಕತೆ ಅಂತ ನಾನು ನಂಬಿದ್ದೇನೆ. ನಮಸ್ಕಾರ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಕೃತಿಯನ್ನು ಕುರಿತು ಇದುವರೆಗೆ ಸುದೀರ್ಘವಾಗಿ ಪರಿಚಯಿಸಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಸರಕಾರ್ಯವಾಹಕರಾದ ಮಾನ್ಯ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಂ ಪಿ ಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆ ಅವರೇ, ಈ ಕೃತಿಯ ಲೇಖಕರುಗಳಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರೇ, ಶ್ರೀ ಬೇಳೂರು ಸುದರ್ಶನ ಅವರೇ, ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರನ್ನು ಒಳಗೊಂಡು ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆತ್ಮೀಯರೇ,
ತಮ್ಮ ಬದುಕನ್ನು ಸಾಮಾಜಿಕ ಸೇವೆಗೆ ಸಂಪೂರ್ಣವಾಗಿ ಮೀಸಲಾಗಿಟ್ಟಂತಹ ಅಪರೂಪದ ಚೇತನ ಮೈಚಾ ಜಯದೇವ್ ಅವರು ಭೌತಿಕವಾಗಿ ನಮ್ಮ ನಡುವೆ ಇಲ್ಲವಾದರೂ ಕೂಡ ಅವರು ನೆನಪು ನಮ್ಮ ಮುಂದಿನ ಜನಾಂಗದ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಬೇಕು ಅಂತನ್ನುವ ಕಾರಣದಿಂದಾಗಿ ಇಬ್ಬರು ವಿದ್ವಾಂಸರು ಸಂಗ್ರಹಿಸಿ ಸಿದ್ಧಪಡಿಸಿದಂತಹ ಅವಿಶ್ರಾಂತ ದೇಹಜೀವಿ ಮೈಚಾ ಜಯದೇವ್ ಬದುಕು ನೆನಪು ಕೃತಿಯ ಲೋಕಾರ್ಪಣೆಯಾಗಿದೆ. ಆ ಕೃತಿಯಲ್ಲಿ ಬೆನ್ನುಡಿಯಲ್ಲಿ ರಾಮಣ್ಣವರು ಒಂದು ಮಾತು ಬರೆದಿದ್ದಾರೆ. ನಮ್ಮ ಸಂಘದ ವ್ಯವಸ್ಥೆಯಲ್ಲಿ ಯಾರೇ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅವರನ್ನು ವೈಭವೀಕರಿಸುವಂತಹ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅದರ ಒಳಭಾಗದಲ್ಲಿ ಒಂದು ಮಾತು ಬರುತ್ತೆ. ಆದರೆ ಜಯದೇವ್ ಅವ್ರ ಬಗ್ಗೆ ಪುಸ್ತಕ ಬರೀತಾ ಇರೋದು ಯಾತಕ್ಕೆ ಅಂತಂದರೆ, ಅದು ಜಯದೇವ್ ಅವರ ಜೀವನದ ಚರಿತ್ರೆಯಲ್ಲ, ಅದು ರಾಷ್ಟ್ರೋತ್ಥಾನ ಮತ್ತು ಅವರು ಯಾವ್ಯಾವ ಸಂಸ್ಥೆಗಳಿಗೆ ಮಾನ್ಯ ಹೊಸಬಾಳೆ ಅವರು ಪ್ರಸ್ತಾಪಿಸಿದಂತಹ ಮಿಥಿಕ್ ಸೊಸೈಟಿ, ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅಮೃತ ಶಿಶು ವಿಹಾರ, ಅಬಲಾಶ್ರಮ, ಹೀಗೆ ಯಾವ್ಯಾವ ಸಂಸ್ಥೆಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸಿದ್ರೋ ಆ ಎಲ್ಲ ಸಂಸ್ಥೆಗಳ ಇತಿಹಾಸವೇ ಅಲ್ಲಿ ಅಡಗಿರೋದ್ರಿಂದ ಇದು ಆ ಕೃತಿ ಮೌಲಿಕವಾದಂಥ ಮಾತನ್ನು ಪ್ರಸ್ತಾಪಿಸಿದ್ದಾರೆ. ಜಯದೇವ್ ಅವರು ಮೂಲತಃ ಮೈಸೂರಿನವರು. ಅವ್ರ ತಂದೆಯವರು ಚನ್ನಬಸಪ್ಪನವರು, ತಾಯಿ ರುದ್ರಮ್ಮನವರು. ಈ ಕೃಷ್ಣಮೂರ್ತಿಯವರು ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅವರ ತಂದೆಯವರಿಗೂ ರಾಜೇಂದ್ರ ಸ್ವಾಮೀಜಿಯವ್ರಿಗೂ ಬಹಳ ನಿಕಟವಾದಂತಹ ಬಾಂಧವ್ಯ ಇದ್ದಂತಹದ್ದು. ಅರಮನೆ ಎದುರುಗಡೆ ಇದ್ದಂತಹ ಮೈಸೂರಿನ ಮಠದ ಸಮೀಪದಲ್ಲೇ ಅವರು ವಾಸ ಇದ್ದದ್ದು. ಮಠದಲ್ಲಿ ಪ್ರತಿ ಸೋಮವಾರ ಸತ್ಸಂಗ ನಡೀತಾ ಇತ್ತು. ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಾಯಂ ಶ್ರೋತೃಗಳು ಯಾರು ಅಂತಂದರೆ ಜಯದೇವ್ ಅವರ ತಂದೆಯವರು ಚನ್ನಬಸಪ್ಪನವರು. ಕೇಳ್ತಾ ಇದೆಯಲ್ಲ, ಚನ್ನಬಸಪ್ಪನವರು. ಅವರು ಸರಳವಾದಂತಹ ಜೀವನವನ್ನು ನಡೆಸಿದಂಥವರು. ಈ ಕೃತಿಯಲ್ಲಿ ಮಾನ್ಯ ಹೊಸಬಾಳೆ ಅವರು ಹೇಳಿದಾಗೆ 28 ಅಧ್ಯಾಯಗಳಿದೆ. ಅದರಲ್ಲಿ 262 ಪುಟಗಳಿದೆ. ಅವರ ಜೀವನದ ಪ್ರಮುಖವಾದಂತಹ ಘಟನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಇಲ್ಲಿ ಬಂದಾಗ ಬೇಳೂರು ಸುದರ್ಶನ್ ಅವರೊಂದು ಮಾತು ಹೇಳಿದ್ರು, ಸೇರಿಸಬೇಕಾದದ್ದು ಬಹಳ ಇತ್ತು, ಅದರ ಪುಟದ ಸಂಖ್ಯೆಯನ್ನು ಮಿತಿಗೊಳಿಸೋದ್ರಿಂದ ಸಹೃದಯ ಓದುಗರಿಗೆ ಅನುಕೂಲ ಅಂತ ನನ್ನ ಸಂಗ್ರಹವಾಗಿ ಎಷ್ಟು ಸಾಧ್ಯ ಅದನ್ನು ಸಂಗ್ರಹ ರೂಪದಲ್ಲಿ ಕೊಟ್ಟಿದೆ ಹಾಗೆ ಅಂತೇಳಿ. ಅವರು ಮೈಸೂರಿನಲ್ಲಿ ಓದುವಾಗ ಮುಂಚೆ ರಾಷ್ಟ್ರೋತ್ಥಾನದಲ್ಲಿ ಜಯದೇವ್ ಅವರು, ನಾಗಕೃಷ್ಣಪ್ಪನವರು ಇವರೆಲ್ಲ ಆತ್ಮೀಯರಾಗಿದ್ದಂಥವ್ರು. ಅವರ ಆತ್ಮೀಯ ಸಂಬಂಧ ರಾಷ್ಟ್ರೋತ್ಥಾನಕ್ಕೆ ಬಂದ ಮೇಲೆಲ್ಲ ಅವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಅಷ್ಟೇ ಆತ್ಮೀಯವಾಗಿ ಬೆಳೆದಂಥವರು. ಅವರು ಮೈಸೂರಿನಿಂದ ತುಮಕೂರು ಮತ್ತು ಕುಟುಂಬದ ಒತ್ತಾಯದ ಮೇಲೆ ಮೈಸೂರು ಮತ್ತು ಮಂಡ್ಯ, ಬೆಂಗಳೂರು, ಇಂಡಿಯಾ ಗ್ಯಾರೇಜ್ ಹೀಗೆ ಸೇವೆಯನ್ನು ಸಲ್ಲಿಸಿದ್ರು. ಆದರೆ ಮಂಡ್ಯದಲ್ಲಿದ್ದಾಗ ಇಲ್ಲಿ ಬೆಂಗಳೂರಿಗೆ ಬಂದಾಗ ಎಲ್ರಿಗೂ ಅವ್ರು ಕೆಲಸ ಮಾಡುವಂತಹ ಉದ್ಯೋಗ ಫುಲ್ ಟೈಮ್ ಆಗಿರುತ್ತೆ, ಪಾರ್ಟ್ ಟೈಮ್ ಆಗಿ ಬೇರೆ ಕೆಲಸ ಮಾಡ್ತಾರೆ. ಅದು ಜಯದೇವ್ ಅವ್ರ ವಿಷಯ ಏನು ಅಂತಂದರೆ, ಎಲ್ಲಿ ಉದ್ಯೋಗದಲ್ಲಿದ್ದರೋ ಅದೇ ಪಾರ್ಟ್ ಟೈಮ್ ಅವ್ರಿಗೆ. ರಾಷ್ಟ್ರೀಯ ಸ್ವಯಂ ಸೇವಕದ ಕೆಲಸ ಫುಲ್ ಟೈಮ್ ಆಗಿ ಪೂರ್ಣಾವಧಿಗೆ ಕೆಲಸವನ್ನು ಮಾಡಿದಂಥವರು. ಅವರಿಗೆ ದೊರೆತಂತಹ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಸಂಘದ ಸೇವೆಗಾಗಿ ಸಂಪೂರ್ಣವಾಗಿ ಮೀಸಲಿಟ್ಟಂತಹವರು. ರಾಷ್ಟ್ರೋತ್ಥಾನ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ರು.
ಅಲ್ಲಿ ಅನೇಕ ಯೋಜನೆಗಳನ್ನು ರೂಪಕ್ಕೆ ತಂದು ಇಲ್ಲಿ ಪ್ರಸ್ತಾಪಿಸಿದಂಥ ಭಾರತಿ ಪುಸ್ತಕ ಮಾಲೆ ಇರ್ಬೋದು, ಅದನ್ನು ಸಿದ್ಧವಾದದನ್ನು ಮಾರಾಟ ಮಾಡಿದಂತಹದ್ದೇ ಒಂದು ದೊಡ್ಡ ಇತಿಹಾಸ. ರಾಷ್ಟ್ರೋತ್ಥಾನದ ಇತಿಹಾಸದಲ್ಲಿ ಒಂದು ಇಡೀ ಲೇಖಕರ ಒಂದು ಸಮ್ಮೇಳನ ಮಾಡಿ ಅದನ್ನು ನಡೆಸಿದಂತೂ ಕೂಡ ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಹದ್ದು. ಶ್ರೀಮಠದಿಂದ ಪ್ರಾರಂಭಿಸಲಾದಂತಹ ಭಾರತೀಯ ಸಾಂಸ್ಕೃತಿಕ ಪರಿಷತ್ತಿಗೆ ಒಂದು ಅರ್ಥದಲ್ಲಿ ಮಾರ್ಗದರ್ಶಕರಾಗಿದ್ದವರು. ಭಾರತೀಯ ಸಂಸ್ಕೃತಿ ಪರಂಪರೆ ಹಿರಿಮೆಯನ್ನು ಮತ್ತೆ ಪುನರ್ಸ್ಥಾಪಿಸಲಿಕ್ಕಾಗಿ ಹೇಗೆ ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೋ, ಮಠಾಧಿಪತಿಗಳು ಕೂಡ ಅಂಥ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋ ಕಾರಣದಿಂದಾಗಿ ಊಟಿಯಲ್ಲಿ ನಡೆದಂಥ ಎಲ್ಲ ಪೂಜ್ಯರ ಒಂದು ಸಮಾವೇಶದಲ್ಲಿ ಸ್ಥಾಪನೆ ಆದಂತಹದ್ದು ಭಾರತೀಯ ಸಾಂಸ್ಕೃತಿಕ ಪರಿಷತ್ತು. ಸಿದ್ದೇಶ್ವರ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಶ್ರೀಗಳು, ಪೇಜಾವರ ಶ್ರೀಗಳು ಅವರೆಲ್ಲ ಸೇರಿ ರಚನೆ ಮಾಡಿದ್ದು. ಹಲವಾರು ಸಭೆಗಳಲ್ಲಿ ಜಯದೇವ್ ಅವರು ಭಾಗವಹಿಸ್ತಾಯಿದ್ರು. ಯಾವ ಸಭೆಗೆ ಬಂದರೂ ಕೂಡ ನಾವೆಲ್ಲ ಅಲ್ಲೇ ಚರ್ಚೆ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ವಿ. ಅದು ಅಲ್ಪಾವಧಿಯದು, ಮಧ್ಯಮಾವಧಿ, ದೀರ್ಘಾವಧಿಯಲ್ಲಿ ಏನೇನು ಸೇವೆಗಳನ್ನು ಮಾಡಲಿಕ್ಕೆ ಅಂತ ಟಿಪ್ಪಣಿಯನ್ನು ಸಿದ್ಧ ಮಾಡ್ಕೊಂಡು ಬರ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಮೈಚಾ ಜಯವರು. ಅದನ್ನು ಪ್ರೆಸೆಂಟ್ ಮಾಡಿ ಇದನ್ನು ಹೀಗೆ ಮಾಡಬೇಕು ಅಂತಕ್ಕಂತಹ ಅವರ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾಯಿದ್ರು. ಅಂತಹ ಅಪರೂಪದ ಜೀವಿಗಳಾಗಿದ್ದರು ಜಯದೇವರು. ಅವರು ಯಾವತ್ತೂ ಕೂಡ ಕಿಂಗ್ ಆಗಬೇಕು ಅಂತಂದವರಲ್ಲ. ಕಿಂಗ್ ಮೇಕರ್ ಯಾರಪ್ಪ ಆಗಿದ್ದರು ಅಂತಂದರೆ ಜಯದೇವ್ ಅಂತಕ್ಕಂತಹದ್ದು ಬಹಳ ಜನಕ್ಕೆ ಎಲ್ಲ ಮನವರಿಕೆ ಆಗಿರುವಂಥ ಸಂಗತಿ. ಮನುಷ್ಯನ ಜೀವನವೇ ದುರ್ಲಭವಾದಂತಹದ್ದು. ಅಂತಹ ಜೀವನವನ್ನು ಪವಿತ್ರವನ್ನಾಗಿ ಮಾಡಬೇಕಾದಂತಹದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರುತ್ತೆ. ವಿಷ್ಣು ಪುರಾಣದಲ್ಲಿ ಬರುವ ಹಾಗೆ ಅತ್ರ ಜನ್ಮ ಸಹಸ್ರಾಣಂ ಸಹಸ್ರೈರಪಿ ಸತ್ತಮ ಕದಾಚಿತ್ ಲಭತೆ ಜಂತು ಮನುಷ್ಯಂ ಪುಂಡ ಸಂಚಯಾತ್. ಸಾವಿರಾರು ಒಂದು ಪುಣ್ಯ ಕರ್ಮಗಳ ಸಂಚಯದಿಂದ ಮನುಷ್ಯನಿಗೆ ಈ ಒಂದು ಜನ್ಮ ಲಭ್ಯ ಆಗಿರುತ್ತೆ. ಆ ದೊಡ್ಡದಂತಹ ಜನ್ಮವನ್ನು ಶ್ರೇಷ್ಠತಮವಾಗಿ ಬದುಕಿ ಅನಿತ್ಯಾಣಿ ಶಿರಿಡಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಅಮೃತ ಕರ್ತವ್ಯ ಸಮಗ್ರಹ ಅಂತನೋ ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ಮನುಷ್ಯ ತನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ಜಯದೇವರ ಕುರಿತು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅಥರ್ವ ವೇದದಲ್ಲಿ ಒಂದು ಮಾತು ಬರುತ್ತೆ, ಮಾತಾ ಭೂಮಿ ಪುತ್ರ ಅಹಂ ಪೃಥಿವ್ಯ ಅನ್ನುವ ಮಾತೇನಿದೆ. ಈ ಭೂಮಿಯು ನನ್ನ ತಾಯಿ, ನಾನು ಅವಳ ಪುತ್ರ ಅಂತಕ್ಕಂತಹದ್ದನ್ನೇ ಧ್ಯೇಯವಾಗಿರಿಸ್ಕೊಂಡಂಥವರು ಮೈಚಾ ಜಯದೇವರು. ಆ ಕಾರಣಕ್ಕಾಗಿಯೇ ತಮ್ಮ ಇಡೀ ಬದುಕನ್ನು ಸೇವೆಗಾಗಿ ಮುಡುಪಾಗಿಟ್ಟಂಥವರು. ಅವರು ಯಾವುದೇ ಅಧಿಕಾರ ಮತ್ತೊಂದಕ್ಕಾಗಿ ಆಸೆ ಪಟ್ಟವರಲ್ಲ. ಇಲ್ಲಿ ಮಾನ್ಯ ದಿನೇಶ್ ಹೆಗ್ಡೆಯವರು ಒಂದು ಪ್ರಸಂಗವನ್ನು ಪ್ರಸ್ತಾಪಿಸಿದರು. ಅದನ್ನು ಹೊಸಬಾಳೆಯವರು ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಿದ್ದನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಅವರು ಪ್ರಚಾರಕರಾಗಿ ಮತ್ತೆ ಹಿಂದೆ ಸೇವೆ ಮಾಡಬೇಕಾಗಿ ಬಂದಾಗ ಅವರೊಂದು ಮಾತು ಕೇಳ್ತಾರೆ, ನೀವು ಇದನ್ನೇ ಬಂದಿದ್ದೀರಿ ಪ್ರಚಾರಕರಾಗಿ, ಏನು ಅನಿಸುತ್ತೆ ಅಂತ. ಅವ್ರು ಹೇಳೋ ಮಾತು ಅವರೇ ಬರೆದಿದ್ದಾರೆ, ಅನಿಸೋದೇನಪ್ಪ, ಇಷ್ಟು ವರ್ಷ ನಾನು ಕಾರ್ಯವಾಹನಾಗಿದ್ದರಿಂದ ಸಂಘ ಸ್ಥಾನಕ್ಕೆ ಹೋದಾಗ ನನಗೆ ಒಂದು ಪ್ರಣಾಮ ಆದರೂ ಸಿಗ್ತಿತ್ತು, ಈಗ ಸಂಘ ಅದನ್ನು ಕಿತ್ತುಕೊಂಡು ಬಿಟ್ಟಿತ್ತು ಅಂಥೇಳಿ ಒಂದು ಸೌಹಾರ್ದಯುತವಾದಂತಹ ಹಾಸ್ಯ ಪ್ರಜ್ಞೆಯಿಂದ ಆ ಮಾತನ್ನು ಹೇಳಿದ್ದಾರೆ. ಇಲ್ಲಿ ದಿನೇಶ್ ಅವರು ಹೇಳಿದಾಗೆ ಅದನ್ನೂ ಸಂತೋಷವಾಗಿ ಅದೇ ಕ್ಷಣದಲ್ಲಿ ತಮಗೆ ವಹಿಸಿದಂತಹ ಸೇವಾ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಕಾರ್ಯವನ್ನು ಮಾಡಿದಂಥವರು ಜಯದೇವ್ ಅವರು. ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇದೆ, ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಬಂತೆ ಕಸವುಳ್ಳ ಹೊಲದಲ್ಲಿ ಪಶುಗಳ ನೆರೆದಿಪ್ಪಂತೆ ಅನ್ನ ಉದಕ ಹೊನ್ನು ವಸ್ತ್ರಗಳ ದೊರೆಯ ಬಾಗಿಲಲ್ಲಿ
ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಗುಹೇಶ್ವರ ನಿಮ್ಮ ಶರಣರು ಆಶಾಪಾಶ ವಿರಚಿತರು. ಅಲ್ಲಮ ಪ್ರಭುಗಳು ಹೇಳಿದಾಗೆ ಆಶಾಪಾಶ ವಿರಹಿತರಾಗಿದ್ದಂಥವರು ಅಂತಂದರೆ ಮೈಚ ಜಯದೇವ್ ಅವರು. ಯಾವುದಕ್ಕೂ ಯಾವತ್ತೂ ಕೂಡ ಆಸೆಪಟ್ಟವರಲ್ಲ, ಅದು ಬೇಕು ಅಂತಂದವರಲ್ಲ. ಈಗ ಬಸವಳ್ಳಿ ಅವರು ಹೇಳಿದಾಗ ಅವ್ರಿಗೋಸ್ಕರನೇ ಒಂದು ಸನ್ಮಾನ ಏರ್ಪಡಿಸಿದ್ರು ಕೂಡ ಕಾರಣವನ್ನು ಕೊಟ್ಟು ಅದರಿಂದ ಹಿಂದೆ ಉಳಿದಂತಹ ಒಂದು ಹೃದಯ ಶ್ರೀಮಂತಿಕೆಯ ಮನುಷ್ಯ ಅವರು. ಅವರ ಜೀವನ ಹೇಗಿತ್ತು ಅಂದರೆ ಒಂದೇ ಮಾತಲ್ಲಿ ಬರುವ ಹಾಗೆ ತುಮಿ ವಿದ್ಯಾ, ತುಮಿ ಧರ್ಮ, ತುಮಿ ಹರಿ, ತುಮಿ ಕರ್ಮ, ತ್ವಮಹಿ ಪ್ರಾಣಾಯಿ ಶರೀರೆ ಒಂದೇ ಮಾತರಂ. ನೀನೇ ನನ್ನ ಜ್ಞಾನ, ನೀನೇ ಧರ್ಮ, ನೀನೇ ದೈವ, ನೀನೇ ನನ್ನ ಲಕ್ಷ್ಯ, ನೀನೇ ನನ್ನ ಶರೀರದರ್ಪಣ, ಒಂದೇ ಮಾತರಂ ಅನ್ನುವಂಥ ರೀತಿಯಲ್ಲಿ ಬದುಕನ್ನು ನಡೆಸಿದಂಥವರು ಜಯದೇವ್ ಅವರು. ಸದಾ ಒಂದು ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ವಾತಾವರಣಕ್ಕಾಗಿ ಶ್ರಮಿಸಿದಂಥವರು. ಮತ್ತು ಯುವಕರಲ್ಲಿ ಅವರು ಮೈಸೂರಿನಲ್ಲಿದ್ದಾಗ, ಮಂಡ್ಯದಲ್ಲಿದ್ದಾಗ, ಬೆಂಗಳೂರಿನಲ್ಲಿದ್ದಾಗ ಸಂಘದ ಸಂಜೆಯ ಒಂದು ಕಾರ್ಯಕ್ರಮಗಳಿಗೆ ಯುವಕರು ಮಕ್ಕಳು ಬರಬೇಕು ಅಂತಂದಾಗ ಅವರಿಗೆ ಹೋಗಿ ಪ್ರೇರಣೆಯನ್ನು ನೀಡಿ ಅದರ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಉತ್ತೇಜನ ನಡೆಸ್ತಿದ್ದಂತಹ ಒಂದು ವ್ಯಕ್ತಿತ್ವ ಜಯದೇವ್ ಅವ್ರದ್ದು. ಈಗ ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ಒಂದು ವಿಶೇಷವಾದ ಅದ್ದೂರಿಯಾದ ಕಾರ್ಯಕ್ರಮ ಏನು ನಡೆಯಿತು ಯಡಿಯೂರಪ್ಪನವ್ರದ್ದು. ಮಂಡ್ಯದಲ್ಲಿದ್ದಾಗ ಅವರು ಬೂಕನಕೆರೆಯಿಂದ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಅವರೇ ಆಕರ್ಷಿತರಾಗಿ ಸಂಘದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಯಡಿಯೂರಪ್ಪನವ್ರು ಒಂದು ದಿವಸ ಬರಲಿಲ್ಲ ಅಂತಂದರೂ ಬೂಕನಕೆರೆಗೆ ಸೈಕಲ್ಲಾಗಿ ಯಾಕೆ ಬಂದಿಲ್ಲ ಅಂತ ಕರ್ಕೊಂಡು ಬಂದು ಅವರನ್ನು ಒಂದು RSSನ ಪೂರ್ಣಾವಧಿಯಾಗಿ ಮಾಡಿದಂಥ ಕೀರ್ತಿ ಕೂಡ ಜಯದೇವ್ ಅವರಿಗೆ ಸಲ್ಲುವಂತಹದ್ದು. ಅಂತಹ ಒಬ್ಬ ವಿಶೇಷ ಚೈತನ್ಯದ ವ್ಯಕ್ತಿಯ ಕುರಿತು ಈ ಕೃತಿ ರಚನೆಯಾಗಿದೆ. ಅವರಲ್ಲಿ ಮತ್ತೊಬ್ಬರು ಶರಣರು ಹೇಳುವ ಹಾಗೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರುವಂಥ ಅನ್ನೋ ಹಾಗೆ ಇಂಥ ನಿರ್ಲಿಪ್ತವಾದಂತಹ ಒಂದು ಬದುಕನ್ನು ನಡೆಸಿದಂಥವರು ಜಯದೇವ್ ಅವರು. ಅವರನ್ನು ಕುರಿತು ಬಾಬಾ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಬೀಳೂರು ಸುದರ್ಶನ್ ಅವರು ಈ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಒಂದು ಮಹತ್ವವಾದ ಕೃತಿ ಅದು. ಅವರ ಹೆಸರಿನಲ್ಲಿ ಆಸ್ಪತ್ರೆ ಸ್ಥಾಪನೆಯಾಗಿದೆ. ಬಹುಶಃ ಜಯದೇವ್ ಅವರಿದ್ದಾಗ ಅವ್ರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತೀವಿ ಅಂದಿದ್ರೆ, ಅಥವಾ ಅವರನ್ನು ಕುರಿತಾಗಿ ಇಂತಹ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತಂದಿದ್ರೆ, ಎರಡಕ್ಕೂ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದ ವ್ಯಕ್ತಿಯ ಹೆಸರಿನಲ್ಲಿ ಎರಡೂ ಕೂಡ ಕೆಲಸ ಆಗಿದೆ. ಆಸ್ಪತ್ರೆಯಲ್ಲಿ ಈಗ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಮತ್ತು ಎಲ್ಲ ಪದ್ಧತಿಗಳನ್ನು ಸಂಯೋಜಿಸಿ ಎಲ್ರಿಗೂ ಚಿಕಿತ್ಸೆಯನ್ನು ನೀಡ್ತಾ ಇದ್ದು ಅದು ತುಂಬ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು ಸಂತೋಷ ಸಂಗತಿ. ಅವರು ಇದ್ದಷ್ಟು ಕಾಲ ಅವರ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಇದಕ್ಕೆ ಮೀಸಲಾಗಿಟ್ಟು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥವರು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಂಥ ಸಂದರ್ಭದಲ್ಲಿ ಸಾಗರ್ ಅಪೋಲೋ ಹಾಸ್ಪಿಟ್ಲಲ್ಲಿ ಅವರ ಭೇಟಿಯಾಗಿ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತಹ ಒಂದು ಅಪೇಕ್ಷೆಯನ್ನು ಅನೇಕ ಜನ ವ್ಯಕ್ತಪಡಿಸೋದುಂಟು. ಅವರೆಲ್ಲರಿಗೂ ಹೇಳೋದೊಂದೇ, ಸಂಘ ನನ್ನ ಪಾಲಿಗಿದೆ, ಸಂಘದಿಂದ ಚಿಕಿತ್ಸೆಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನಿರೀಕ್ಷಿಸೋದಿಲ್ಲ, ನೀವು ಕೊಡಬಾರ್ದು ಅಂತ ನಮ್ಮ ಮಾತನ್ನು ಹೇಳಿದಂತಹ ಹಿರಿಯ ಚೇತನ ಅವರು ಮೈಚ ಜಯದೇವ್ ಅವರು. ಅವರಿವತ್ತು ನಮ್ಮ ಕಣ್ಮುಂದ ಇಲ್ಲದೇ ಇದ್ದರೂ ಕೂಡ ಅವರ ಧ್ಯೇಯಗಳು, ಅವರ ಆದರ್ಶಗಳು ನಮ್ಮ ಕಣ್ಮುಂದೆ ಸ್ಥಿರವಾಗಿದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಏನೇ ಕೆಲಸ ಮಾಡಿದ್ರೂ ಕೂಡ ತನ್ನಿಂದ ಅದು ಆಯಿತು ಅಂತನ್ನುವಂಥ ಭಾವನೆಯಿಂದ ಹೊರಗೆ ಬಂದಾಗ ಮಾತ್ರ ಮಾಡಿದ ಕೆಲಸವೂ ಕೂಡ ಶ್ರೇಯಸ್ಸಿರುತ್ತೆ, ಮಾಡಿದ ವ್ಯಕ್ತಿಗೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕಾರ್ಯವನ್ನು ಮಾಡಿದಂಥವರು ಜಯದೇವ್ ಅವರು. ಅವರನ್ನು ಕುರಿತಾದಂಥ ಕೃತಿ ಈಗ ಸಿದ್ಧವಾಗಿದೆ.
ಇದು ಕಳೆದ ಒಂದೆರಡು ತಿಂಗಳ ಹಿಂದೆ ತನಿಸಂದ್ರದ ಒಂದು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಲೋಕಾರ್ಪಣೆ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಸಂದರ್ಭದಲ್ಲಿ ಅದು ಮುಂದೂಡಲ್ಪಟ್ಟದ್ರಿಂದ ಇವತ್ತು ಒಂದು ವಿಶೇಷವಾದ ರೀತಿಯಲ್ಲಿ ಕೃತಿ ಬಿಡುಗಡೆ ಆಗ್ತಾ ಇರತಕ್ಕಂಥ ಸಂತೋಷ ಸಂಗತಿ. ಅವರು ತುರ್ತು ಸ್ಥಿತಿಯ ಬಂಧನಕ್ಕೆ ಒಳಗಾಗಬೇಕಾದಾಗ ಅವರು ಅಗೋಚರವಾಗಿ ಉಳಿದಿದ್ದರೂ ಕೂಡ ಸೆರೆಮನೆಯಲ್ಲಿರ್ತಕ್ಕಂಥವ್ರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಒಬ್ಬ ವ್ಯಕ್ತಿ ಅಗತ್ಯ ಇದೆ ಅಂತೇಳಿ ಅವರೇ ಬಂದು ಅಲ್ಲಿ ಒಂದು ಹೋರಾಟವನ್ನು ನಡೆಸಿ ಅಲ್ಲಿ ಬಂಧನಕ್ಕೆ ಒಳಗಾದಂಥವರು ಜಯದೇವರು. ಅಲ್ಲಿದ್ದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಸೆರೆಮನೆಯಲ್ಲಿ ಅಲ್ಲಿದ್ದಂಥವ್ರಿಗೆಲ್ಲ ಆತ್ಮಸ್ಥೈರ್ಯ, ದೇಶಭಕ್ತಿ, ಇದರಿಂದ ವಿಚಲಿತರಾಗದೆ ಹೇಗೆ ನಮ್ಮ ಹೋರಾಟದಲ್ಲಿ ಮುಂಚೂಣಿಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಸರ್ವರಿಗೂ ತೊಡಗಿಸ್ಕೊಟ್ಟಂತಹ ಅವರು ಮೈಚಾದೇವರು. ಅವರ ಕುರಿತು ಈ ಕೃತಿ ಬಿಡುಗಡೆಯಾಗಿದೆ. ಈ ಕೃತಿಯನ್ನು ಒಬ್ಬ ಲೇಖಕ, ಸ್ವಯಂ ಕಾದಂಬರಿಕಾರನ, ನಾಟಕಕಾರನ ಬರೆಯೋದು ಬಹಳ ಸುಲಭ. ಆದರೆ ವಿಷಯವನ್ನು ಸಂಗ್ರಹಿಸಿ ಅದಕ್ಕೊಂದು ಒಳ್ಳೆಯ ರೂಪವನ್ನು ಕೊಟ್ಟು ಕೃತಿ ರೂಪದಲ್ಲಿ ತರೋದು ಒಂದು ಸಾಹಸದ ಕೆಲಸ. ಅದನ್ನು ನಮ್ಮ ಬಾಬು ಕೃಷ್ಣಮೂರ್ತಿಯವರು ಮತ್ತು ಬೀಳೂರು ಸುದರ್ಶನ್ ಅವರು ತುಂಬ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನಾವು ಇಲ್ಲಿ ಅವ್ರು ಸನ್ಮಾನ ಮಾಡುವಾಗ ಹೇಳಿದ್ವಿ, ಒಬ್ಬರು ಪೂರ್ವಾರ್ಧ, ಅವರು ಉತ್ತರಾರ್ಧ ಅಂತ. ಸಾಮಾನ್ಯವಾಗಿ ಎಡಗಡೆಗೆ ಪೂರ್ವ ಅಂತೀವಿ, ಬಲಗಡೆಗೆ ಉತ್ತರ ಅಂತೀವಿ. ಅದು ನಮ್ಮಲ್ಲಿ ಉತ್ತರದಲ್ಲಿ ಇವರಿದ್ದಾರೆ, ಪೂರ್ವದಲ್ಲಿ ಇವರಿದ್ದಾರೆ. ಆದರೆ ಸಭಿಕರಿಗೆ ಪೂರ್ವದಲ್ಲಿ ಅವರೇ ಇದ್ದಾರೆ, ಉತ್ತರದಲ್ಲಿ ಇವರೇ ಇದ್ದಾರೆ. ಅವರಿಬ್ಬರು ಅಷ್ಟು ಸೊಗಸಾಗಿ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಕೃತಿಗಳನ್ನು ಮಾಡೋದಷ್ಟು ಸುಲಭವಲ್ಲ. ಅದು ಇತಿಹಾಸ, ಚರಿತ್ರೆ ಯಾವುದಕ್ಕೂ ಧಕ್ಕೆ ಬರದ ಹಾಗೆ ಮಾಡೋದು. ಒಂದು ದೊಡ್ಡದ ಥಾಮಸ್ ಕ್ಯಾರೆಲ್ ಒಂದು ಮಾತು ಹೇಳ್ತಾನೆ, ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಈಸ್ ಬಟ್ ದಿ ಬಯೋಗ್ರಫಿ ಆಫ್ ಗ್ರೇಟ್ ಮೆನ್ ಅಂತ ಒಬ್ಬ ಫಿಲಾಸಫರ್ ಹೇಳುವಂಥ ಮಾತು. ಇಂತಹ ಪ್ರಮುಖ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ಸದಾ ನಿಲ್ಲುವಂತಹದ್ದು. ಅಂಥ ಕೆಲಸವನ್ನು ಬಾಬು ಕೃಷ್ಣಮೂರ್ತಿಯವರು ಮತ್ತು ಸುದರ್ಶನ್ ಅವರು ಮಾಡಿದ್ದಾರೆ. ಬಾಬು ಕೃಷ್ಣಮೂರ್ತಿಯವರು ಆಳವಾದ ಅಧ್ಯಯನ ಮಾಡಿದಂಥವರು, ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ತೊಡಗಿಸಿಕೊಂಡಂಥವರು, ಒಳ್ಳೆಯ ಲೇಖಕರು, ಚಿಂತಕರು. ಕೈವಾರ ಕ್ಷೇತ್ರದ ಮಲ್ಲಾರ ಪತ್ರಿಕೆ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತು ಬರ್ತಾ ಇರೋದರ ಹಿಂದೆ ಬಾಬು ಕೃಷ್ಣಮೂರ್ತಿಯವರ ಒಂದು ಕೊಡುಗೆ ಇದೆ ಅಂತ ಅನ್ನೋದನ್ನು ನೆನಪಿನಲ್ಲಿ ಮಾಡಿಕೊಂಡು, ಬೀಳೂರು ಸುದರ್ಶನ್ ಅವರು ಲೇಖಕರು ಮತ್ತು ಟೆಕ್ನಾಲಜಿಯ ಹಿನ್ನೆಲೆಯನ್ನು ಉಳ್ಳಂಥವರು. ಎರಡನ್ನೂ ಸಮನ್ವಯಗೊಳಿಸಿಕೊಂಡು ಸಮಾಜದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರು. ಶ್ರೀ ಎಂ ಪಿ ಕುಮಾರ್ ಅವರು ಒಂದು ಹಿರಿಯ ಚೇತನ, ಯುವ ಚಾಣಕ್ಯ ವಿದ್ಯಾಲಯದ ಪ್ರೋ ಚಾನ್ಸಲರ್ ಆಗಿ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥವರು. ಈ ಕೃತಿಯನ್ನು ಕುರಿತು ಮಾತನಾಡಿದವರು ಮತ್ತಾರೂ ಅಲ್ಲದೆ RSSನ ಸರಕಾರ್ಯವರ್ತರಾದಂತಹ ಮಾನ್ಯ ದತ್ತಾತ್ರೇಯ ಹೊಸಬಾಳವರು. ಅವರು ಆಳವಾದ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ದೇಶದ ಬಗ್ಗೆ ಸಾಮಾನ್ಯರಲ್ಲೂ ಕೂಡ, ದೇಶ ವಿದೇಶಿಗರೆಲ್ಲರಲ್ಲೂ ಕೂಡ ದೇಶ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಕಾರ್ಯವನ್ನು ನಿಷ್ಠಾಪೂರ್ಣವಾಗಿ ಮಾಡ್ತಾ ಇರ್ತಕ್ಕಂಥವರು ಮತ್ತು ಹಾಸ್ಯ ಪ್ರಜ್ಞೆ ಉಳ್ಳಂಥವರು. ಗಂಭೀರವಾದ ವಿಚಾರಗಳನ್ನು ಕೂಡ ಹಾಸ್ಯದ ಲೇಪನ ಮುಖಾಂತರವಾಗಿ ಎಲ್ಲರ ಮನಸ್ಸಿಗೆ ಆಳವಾಗಿ ತಿಳಿಯುವಂತಹ ಒಂದು ವಿಶೇಷವಾದಂತಹ ಕಲೆಯನ್ನು ರೂಢಿಸಿಕೊಂಡಿರ್ತಕ್ಕಂತಹ ಹೊಸಬಾಳೆಯವರು ಈ ಕೃತಿಯನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಕೃತಿಯ ಪರಿಚಯ ಅಂತ ಅನ್ನೋದು ಒಂದು ಸಂಗತಿ, ಆದರೆ ಅದನ್ನು ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಸವಿಸ್ತಾರವಾಗಿ ನಮ್ಮ ಮುಂದೆ ಅವರು ಇಲ್ಲಿ ಹಂಚ್ಕೊಂಡಿದ್ದಾರೆ, ಅಭಿನಂದನೆಯ ಕೆಲಸ ಮಾಡಿದ್ದಾರೆ. ಈ ಕೃತಿಯ ಬೆಳಗ್ಗೆ ಒಂದು ಕೊನೆಗೊಂದು ಮಾತು ಹೇಳಿದ್ರು, ಹೇಳೋದು ಭಾಳ ಇದೆ, ಆದರೆ ಓದಬೇಕು ಅಂತ ಹೇಳಿದ್ರು. ಅದರಿಂದ ಕೃತಿಯನ್ನು ಓದೋದು ಮುಖ್ಯವಾದದ್ದು. ಮೊನ್ನೆ ಮೈಸೂರಿನಲ್ಲಿ ಒಂದು 4 ಪುಸ್ತಕಗಳ ಬಿಡುಗಡೆ ಇತ್ತು. ಅಲ್ಲಿ ಒಬ್ಬರು ಮಾತನಾಡ್ತಾ ಹೇಳಿದ್ರು, ಅವರೊಂದು ಕೃತಿ ಬಿಡುಗಡೆಗೆ ಹೇಗೆ ಹೋಗಿದ್ರಂಥವ್ರು. ಅವ್ರು ಹೋಗುವಾಗ ಒಬ್ಬರು ಸ್ನೇಹಿತರು ಬಂದು, ಸರ್ ಹೋಗ್ತಾ ಇದ್ರಲ್ಲ, ನಾನು ಬರಲ್ಲ ಸರ್ ಅಂದ್ರಂತ. ಬನ್ನಿ ಅಂತಂದ್ರಂಥವ್ರು. ಆಮೇಲೆ ಬರ್ತಾ ಹೇಳಿದ್ರಂತೆ, ಒಳ್ಳೆಯ ಕಾರ್ಯಕ್ರಮ ಸರ್, ಅದು ಒಳ್ಳೆಯ ಗೆಸ್ಟ್ಗಳಿದ್ದಾರೆ ಮತ್ತು ವಿನಾಯಿತಿಗೂ ಪುಸ್ತಕ ಸಿಗುತ್ತೆ, ಅಲ್ಲಿ ಭಾಷಣ ಭಾಗವಹಿಸ್ದಂಗೂ ಆಯಿತು, ಪುಸ್ತಕ ತಗೊಂಡಂಗೂ ಆಯಿತು, ಬರ್ತೀವಿ. ಅಯ್ಯೋ ಸಂತೋಷ, ಬನ್ನಿ ಅಂತೇಳಿ ಹೇಳಿದ್ರಂಥವ್ರು. ಈ ಕಾಲದಲ್ಲಿ ಪುಸ್ತಕ ತಗೋಬೇಕು ಅಂತ ಆಸೆ ಇರೋರು ಇದಲ್ಲಪ್ಪ, ಬನ್ನಿ ಅಂತ. ಕಾರ್ಯಕ್ರಮ ಬಂತು, ಚೆನ್ನಾಗಾಯಿತು. ಅವ್ರು ಕಾರ್ಗೆ ಹೋದ್ರು, ಇವರು ಕಾರ್ಗೆ ಹೋದರು. ಆಮೇಲೆ ಅವರು ನೋಡಿದ್ರಂತೆ ಕೈಯಲ್ಲಿ ಏನೂ ಇರಲಿಲ್ಲ. ಅವ್ರು ಹೇಳಿದ್ರಂತೆ ಕಾರ್ಯಕ್ರಮ ಹೆಂಗಾಯಿತು ಅಂತ. ಭಾಳ ಚೆನ್ನಾಗಾಯಿತು ಸರ್.
ನೀವು ಪುಸ್ತಕ ತಗೋಬೇಕು ಅಂತಂದ್ರಲ್ಲ ಅಂತ. ಯಾತಿಗೆ ಸರ್ ತಗೊಳ್ಳೋದು ಅಂದ್ರಂತೆ ಅವರು. ಹಂಗಂದ್ರೆ ಏನು ಅಂದ್ರಂತೆ, ಪರಿಚಯ ಮಾಡಿದವ್ರು ಎಲ್ಲ ಹೇಳೇ ಬಿಟ್ರಲ್ಲ, ಇಲ್ಲೇನು ಸರ್ ತಗೊಳ್ಳೋದು ಅಂತ. ಅಂದರೆ ಯಾವುದೇ ಪುಸ್ತಕ ಲೋಕಾರ್ಪಣೆ ಅದರ ಪರಿಚಯ ಅಂದರೆ ಸಂಕ್ಷಿಪ್ತವಾಗಿ ಅದನ್ನು ತಿರುಳನ್ನು ತಿಳಿಸಿ ಮುಂದೆ ಅದು ಓದಲಿಕ್ಕೆ ಅವಕಾಶ ಕೊಟ್ಟರೆ ಓದಿದವ್ರಿಗೂ ಆನಂದ ಪಡಲಿಕ್ಕೆ ಸಾಧ್ಯ ಆಗುತ್ತೆ, ಸಿದ್ಧಪಡಿಸಿದಂತಹ ಲೇಖಕರಿಗೂ ಸಂತೋಷ ಆಗುತ್ತೆ. ಯಾವ ವ್ಯಕ್ತಿಯನ್ನು ಗುರುತ್ವಿ ಅಂತಾರೋ ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ದಂಗಾಗುತ್ತೆ. ಆದ್ದರಿಂದ ಈ ಸಂಜೆ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಇದು ಹೀಗೆ ಆಗಬೇಕು ಅಂತಕ್ಕಂತಹದ್ದು ದಿನೇಶ್ ಹೆಗ್ಡೆಯವರು, ಸ್ನೇಹಿತರು, ನಮ್ಮ ತಿಪ್ಪೇಸ್ವಾಮಿಯವ್ರದ್ದೆಲ್ಲರದ್ದು ಕೂಡ ಆಶಯ ಆಗಿತ್ತು. ಅವರೆಲ್ಲ ಆಶಯದಂತೆ ಎಲ್ಲ ಈ ವೇದಿಕೆಯಲ್ಲಿ ಅಕಸ್ಮಾತ್ ಈ ಸ್ಟೇಜನ್ನು ಕೆಳಗಿಳಿದ್ರೆ ಎದುರಿಗಿರೋರೆಲ್ಲ ಗಣ್ಯಮಾನ್ಯರೇ ಇದ್ದೀರಿ. ಅಷ್ಟು ಗಣ್ಯಮಾನ್ಯರ ಸಮಾವೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಜಯದೇವರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಒಂದು ಕೈಗರಣಿಯಾಗಿದೆ. ಜಯದೇವ್ ಅವರವರ ಹೆಸರೇ ಜಯದೇವ ಅಂತ, ಯಾವಾಗಲೂ ಜಯದೇವ ಹಾಗೆ ಅವರ ಹೆಸರು ಶಾಶ್ವತವಾಗಿರಲಿ. ಅವರ ಬದುಕು ನಮ್ಮ ಯುವಕರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಒಂದು ಆದರ್ಶಪ್ರಾಯವಾಗಿರಲಿ. ಆ ಮೂಲಕ ನಮ್ಮ ರಾಷ್ಟ್ರಭಕ್ತಿಯನ್ನು, ದೇಶಭಕ್ತಿಯನ್ನು, ದೇಶ ಸೇವೆಗೆ ಕಂಕಣ ತೊಡುವಂತಹ ಒಂದು ಪ್ರೇರಣೆ ಉಂಟಾಗಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ನಿಮ್ಮೆಲ್ಲರಿಗೂ ಇರಲಿ ಅಂತ ಹರಿಸಿ 4 ಮಾತಿಗೆ ವಿರಾಮ ಕೊಡ್ತೇನೆ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ